ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಭಯಂಕರ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಕೊರಿಯನ್ ಲವ್ ಸ್ಟೋರಿನ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸೊ ಮಿಸ್ ಮಾಡ್ಕೊಂಡ್ಬೇಡಿ. ಈ ಮೂವಿಯ ಒನ್ ಲೈನರ್ ಎಲ್ಲ ಬೇಡ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇತರ ಇಂಟ್ರೆಸ್ಟಿಂಗ್ ಮೂವೀಸ್ ಸ್ಟೋರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿಯ ಹೆಸರು 20th ಸೆಂಚುರಿ ಗರ್ಲ್ ಅಂತ. ಸ್ಟಾರ್ಟ್ ಮಾಡ್ಬಿಡೋಣವಾ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲೇ ಬೋರಾ ಅಂತ ಒಂದು ಹುಡುಗಿನ ತೋರಿಸ್ತಾರೆ. ಇವಳೇ ನಮ್ಮ ಫಿಲ್ಮ್ ಅಲ್ಲಿ ಹೀರೋಯಿನ್. ಅವಳಿಗೆ ಸ್ಟ್ರೇಟ್ ಆಗಿ ಅವ್ರ ಫ್ರೆಂಡ್ ಅವ್ರ ರೂಮ್ಗೆ ಹೋಗೋದು. ಹೋಗ್ಬಿಟ್ಟು ಅವ್ರ ಫ್ರೆಂಡ್ ಎಬ್ಬಿಸ್ತಾ ಇರ್ತಾಳೆ. ಏನ್ ಇನ್ನು ಹಿಂಗ್ ಮಲ್ಗಿದ್ಯಾ? ನ್ಯೂಯಾರ್ಕ್ ಹೋಗ್ಬೇಕಲ್ವಾ, ಟೈಮ್ ಆಯ್ತು, ಎದ್ದೇಳು, ರೆಡಿ ಆಗು, ನಿನ್ಗೆ ಹಾರ್ಟ್ ಸರ್ಜರಿ ಇದೆ ಅಲ್ವಾ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ನನಗೆ ಹಾರ್ಟ್ ಸರ್ಜರಿನಾ? ಅದಕ್ಕೆ ಫಸ್ಟ್ ನನ್ನ ಹಾರ್ಟ್ ನನ್ನ ಹತ್ರ ಇರ್ಬೇಕಲ್ವಾ ಅಂದಾಗ ಬೋರಾಗೇನ್ ಅರ್ಥ ಆಗಲ್ಲ. ಏನೇ ಹೇಳ್ತಾ ಇದೀಯ ಅಂದಾಗ ಅವಳು ನೆನ್ನೆ ನಡೆದಿರೋ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾಳೆ. ಏನಂದ್ರೆ ಇವ್ರದೊಂದು ಟೈಲರಿಂಗ್ ಶಾಪ್ ಇರುತ್ತೆ, ಅಲ್ಲಿ ಅವ್ರ ಅಮ್ಮ ಇರೋದಿಲ್ಲ, ಇವಳೇ ಇರ್ತಾಳೆ. ಆ ಟೈಮಲ್ಲಿ ಆ ಟೈಲರಿಂಗ್ ಶಾಪ್ ಗೆ ಒಂದು ಹುಡುಗ ಬಂದಿರ್ತಾನೆ. ಅವನನ್ನ ನೋಡಿದ ತಕ್ಷಣ ನಂಗೆ ಫ್ಲಾಟ್ ಆಗ್ಬಿಟ್ಟಿರ್ತಾಳೆ. ಅವಳು ಹೇಳ್ತಾಳೆ, ಅಮ್ಮ ಇಲ್ಲ ಶಾಪ್ ಅಲ್ಲಿ, ನಾನ್ ಬೇಕಿದ್ರೆ ಮೆಷರ್ಮೆಂಟ್ ತಗೊಳ್ಳ ಅಂತ ಅಲ್ಲಿರೋ ಒಂದು ಟೇಪ್ ನ ಎತ್ಕೊಂಡು ಅವನ ಹತ್ರ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಅಷ್ಟ್ರಲ್ಲಿ ಕಾಲಿಡ್ವಿ ಹಂಗೆ ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಆ ಟೈಮಲ್ಲಿ ಅಲ್ಲಿರೋ ಒಂದು ಸೂಜಿ ಅವಳ ಕೈಗೆ ಚುಚ್ಕೊಂಡ್ಬಿಡುತ್ತೆ. ಬ್ಲಡ್ ಬರ್ತಾ ಇರುತ್ತೆ. ಇದನ್ನ ನೋಡ್ಬಿಟ್ಟು ಅವನ ಹತ್ರ ಬಂದವನು ಇವಳ ಕೈನ ಹಿಡ್ಕೊಂತಾನೆ. ಆಕ್ಚುಲಿ ಇವಳ ಹೆಸರು ಸೋಮಿ ಅಂತ. ಅವಳಂತೂ ಹಂಗೆ ಕಣ್ಣಾರಿಸದೆ ಅವನನ್ನ ನೋಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಇಲ್ಲಿ ಅವ್ನ ಮುಖನ ನಮಗ್ ಸರಿಯಾಗಿ ತೋರಿಸೋದಿಲ್ಲ, ಆದ್ರೆ ನೇಮ್ ಟ್ಯಾಗ್ ಮಾತ್ರ ತೋರಿಸ್ತಾರೆ. ಅದ್ರಲ್ಲಿ ಹಿಂಜಿನ್ ಅಂತ ಮಾತ್ರ ಬರ್ದಿರ್ತಾರೆ. ಅದ್ರಲ್ಲಿ ಇಲ್ಲಿ ಅವಳು ಅವ್ನ ಮುಖನ ನೋಡಿರ್ತಾಳಲ್ಲ, ಹಂಗೆ ಫ್ಲಾಟ್ ಆಗ್ಬಿಟ್ಟಿರ್ತಾಳೆ. ಹಾರ್ಟಲ್ಲೆಲ್ಲ ಒಂದೇ ಬಟರ್ಫ್ಲೈಸ್. ಈಗ ಬೋರಾ ಹತ್ರ ಹೇಳ್ತಾ ಇರ್ತಾಳೆ, ಅವನ್ನ ನೋಡಿದ ತಕ್ಷಣ ನನ್ಗೆ ಹಾರ್ಟ್ ಎಷ್ಟು ಫಾಸ್ಟ್ ಆಗಿ ಹೊಡ್ಕೊಳ್ತು ಗೊತ್ತಾ, ನನ್ಗೆ ಅಷ್ಟು ಎಕ್ಸೈಟ್ಮೆಂಟ್ ಆಗ್ತಿದೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅಂದ್ರೆ ನಮ್ ಬೋರಾ ಹೇಳ್ತಾಳೆ, ಏನೋ ಹಾರ್ಟ್ ಫಾಸ್ಟ್ ಆಗಿ ಹೊಡ್ಕೊಳ್ತಾ ಇದೆಯಾ, ಅದರಿಂದ ಈಗ ನಿನ್ಗೆ ಆಪರೇಷನ್ ಮಾಡ್ತಾ ಇರೋದು ಅಂದ್ರೆ ಅವಳು ಹೇಳ್ತಾಳೆ, ಬೋರಾ ನಾನ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ನನ್ಗೆ ಅವ್ನ ಮೇಲೆ ಭಯಂಕರವಾಗಿ ಕ್ರಶ್ ಆಗ್ಬಿಟ್ಟಿದೆ. ಅಂದ್ರೆ ನಮ್ ಹೀರೋಯಿನ್ ಹೇಳ್ತಾಳೆ, ಏನು ಅವ್ನ ಮೇಲೆ ಕ್ರಶ್ ಆಗಿದ್ಯಾ? ಒಂದ್ ವಾರಕ್ಕಿಂದೆ ಮ್ಯಾಕ್ಸ್ ಟೀಚರ್ ಮೇಲೆ ಕ್ರಶ್ ಆಯ್ತು ಅಂದೆ. ಅದಾದ್ಮೇಲೆ 2 ದಿನಕ್ಕೆ ಇದೋ ಈ ಕವರ್ ಪೇಜ್ ಮೇಲೆ ಇದಾನಲ್ಲ ಇವ್ನ ನೋಡ್ಬಿಟ್ಟು ಇವ್ನ ಮೇಲೆ ಕ್ರಶ್ ಆಯ್ತು ಅಂದೆ. ಈಗ ಈ ಜಿನ್ನ ಅವ್ನ ಅಂತ ಅಂದಿದ ತಕ್ಷಣ ಸೋಮಿ ಹೇಳ್ತಾಳೆ, ಹಂಗೆಲ್ಲ ಮಾತಾಡ್ಬೇಡ್ವೆ, ನನ್ಗೆ ಈ ಸತಿ ರಿಯಲ್ ಆಗಿ ಕ್ರಶ್ ಆಗ್ಬಿಟ್ಟಿದೆ ಅವನಂದ್ರೆ ನಂಗೆ ತುಂಬಾ ಇಷ್ಟ, ನೆಟ್ಟಿಲ್ಲ ನಂಗೆ ನಿದ್ದೆನೆ ಬಂದಿಲ್ಲ ಗೊತ್ತಾ ಅಂದಾಗ ಬೋರಾಗೂ ಅರ್ಥ ಆಗುತ್ತೆ. ಸರಿ ಆಯ್ತು, ಈ ಟೈಮ್ ರಿಯಲ್ ಆಗಿ ಲವ್ ಮಾಡಿದಳೆ ಅಂತ ಕಾಣಿಸುತ್ತೆ, ಅವಳಿಗೆ ಹೆಲ್ಪ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಬಿಡ್ತಾಳೆ. ಅದಕ್ಕೇನ್ ಮಾಡ್ತಾಳೆ, ಇಬ್ರಿಗೂ ಕಾಮನ್ ಆಗಿ ಒಂದು ಇಮೇಲ್ ಐಡಿನ ಕ್ರಿಯೇಟ್ ಮಾಡಿ ಅದಕ್ಕೆ ಬೆಸ್ಟ್ ಫ್ರೆಂಡ್ಸ್ ಫಾರ್ ಎವರ್ ಅಂತ ಪಾಸ್ವರ್ಡ್ ಎಲ್ಲ ಬೇರೆ ಸೆಟ್ ಮಾಡ್ತಾಳೆ. ಅವಳು ಹೇಳ್ತಾಳೆ, ನೀನ್ ಆರಾಮಾಗಿ ಹೋಗಿ ಹಾರ್ಟ್ ಸರ್ಜರಿನ ಮುಗಿಸ್ಕೊಂಡ್ ಬಾ, ಅಷ್ಟ್ರಲ್ಲಿ ಅವ್ನ ಬಗ್ಗೆ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡ್ತೀನಿ, ನಿನ್ಗೆ ಡೈಲಿ ಅಪ್ಡೇಟ್ಸ್ ನ ಕೊಡ್ತೀನಿ, ಅವ್ನ ಬಗ್ಗೆ ನಿನ್ಗೆ ತಿಳಿಸ್ತಾನೆ ಇರ್ತೀನಿ, ಇನ್ಮೇಲೆ ನೀವಿಬ್ರು ಸೇರೋದೇ ನನ್ ಮಿಷನ್ ಅಂತ ಅವಳ ಫ್ರೆಂಡ್ ಸೋಮಿಗೆ 4 ಮಾತು ಸಮಾಧಾನ ಮಾಡೋ ತರ ಮಾತಾಡ್ಸ್ಬಿಟ್ಟು ಅವಳು ನಂಗೆ ಅಲ್ಲಿಂದ ನ್ಯೂಯಾರ್ಕ್ ಗೆ ಕಳ್ಸ್ಕೊಡ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹೆಂಗಾದ್ರೂ ಮೇಡಮ್ ಯಾರು ಅಂತ ಕಂಡಿಡಿಬೇಕು ಅಂತ ಅವ್ಳ ಕೆಲ್ಸನ ಸ್ಟಾರ್ಟ್ ಮಾಡ್ತಾಳೆ. ಆದ್ರೆ ನಮ್ ಹೀರೋಯಿನ್ ಮೇಡಮ್ ಎದಿ ಟೈಮ್ ಗೆ ಅಲ್ಲಿ ಬಸ್ಸೇ ಮಿಸ್ ಆಗೋ ತರ ಇದೆ, ಎದ್ದು ಬಿದ್ದು ಓಡೋಗಿ ಬಸ್ ನ ಕ್ಯಾಚ್ ಮಾಡ್ತಾಳೆ. ಹೆಂಗೋ ಬಸ್ನು ಹತ್ ಬಿಡ್ತಾಳೆ. ಹಂಗೆ ನಿಂತಿರ್ಬೇಕಾದ್ರೆ ಆ ಬಸ್ ಹಾಕಿರೋ ಬ್ರೇಕ್ ಗೆ ಡಬಕ್ ಹೋಗಿ ಹಿಂದ್ಗಡೆ ಬೀಳ್ತಾಳೆ ಇನ್ನೊಬ್ಬನ ಮೇಲೆ. ಆದ್ರೆ ಮುಖ ತೋರ್ಸೋದಿಲ್ಲ, ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಎದ್ ನಿಂತ್ಕೊಂತಾಳೆ. ಇನ್ ಸ್ವಲ್ಪ ಹೊತ್ತಿಗೆ ಮತ್ತೆ ಬ್ರೇಕ್ ಆಗ್ತಾನೆ, ಮತ್ತೆ ಹೋಗಿ ಹಿಂದ್ಗಡೆ ಅವನ ಮೇಲೆನೆ ಬೀಳ್ತಾಳೆ. ಅಯ್ಯೋ ಸಾರಿ ಸಾರಿ ಅಂತ ಹೇಳ್ಬಿಟ್ಟು ಎದ್ ನಿಂತ್ಕೊಂಡು, ಯೋ ಡ್ರೈವರ್, ನಿನ್ ಬಸ್ ನಿನ್ ಬ್ರೇಕ್ ಅಂದ್ರೆ ಇಷ್ಟಕ್ಕೂ ಬ್ರೇಕ್ ಆಗ್ತೀಯ ಅಂತ ಹೇಳ್ಬಿಟ್ಟು ಬೈತಾಳೆ. ಅದಾದ್ಮೇಲೆ ಇವನೇನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಶೀಟಲ್ ಕೂತಿರೋನು ಎದ್ ನಿಂತ್ಕೊಂಡ್, ಅಮ್ಮ ತಾಯಿ ನೀನ್ ಮತ್ತೆ ಬಂದು ಬಿದ್ರು ಬೀಳ್ತೀಯ, ಆಮೇಲೆ ಅಷ್ಟೇ ನಾನ್ ಚಟ್ನಿ ಆಗ್ಬಿಡ್ತೀನಿ, ನೀನೇ ಶೀಟಲ್ ಕೂತ್ಕೊ ಅಂತ ಹೇಳ್ಬಿಟ್ಟು ಅವಳನ್ನ ಕೂರಿಸ್ತಾನೆ. ಈಗ್ಲೂ ಅವ್ನ ಮುಖನ ಅವಳು ಸರಿಯಾಗಿ ನೋಡೋದಿಲ್ಲ, ಆದ್ರೆ ಈಗ್ಲೇ ತಲೆ ಎತ್ತಿ ನೋಡಿದ್ರೆ ಅವ್ನ ಯೂನಿಫಾರ್ಮ್ ಅಲ್ಲಿ ಇರೋ ನೇಮ್ ಟ್ಯಾಗ್ ಅಲ್ಲಿ ಹಿಂಜಿನ್ ಅಂತ ಬರ್ದಿರುತ್ತೆ. ಹಂಗಾದ್ರೆ ಇವನನ್ನ ನೋಡಿ ನನ್ನ ಸೋಮಿ ಇಷ್ಟಪಟ್ಟಿದ್ದು, ಇವನ್ನ ಫಸ್ಟ್ ಫಾಲೋ ಮಾಡ್ಬೇಕು, ಇವನ್ ಬಗ್ಗೆ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಹೇಳ್ಬೇಕಂದ್ರೆ ಒಂದ್ ವಿದ್ದಲ್ಲಿ ಸಂತೋಷನೇ ಪಟ್ಬಿಟ್ಲು, ಫಸ್ಟ್ ಡೇನೆ ನನ್ ಕಂಡಿಡ್ಬಿಟ್ನ ಅವನ ಅಂತ ಹೇಳಿ. ಅದಾದ್ಮೇಲೆ ಅವನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಬರೋ ಒಂದ್ ಸರ್ ಅವ್ಳು ನಂಗೆ ಟಪಕ್ ಅಂತ ಬ್ಯಾಗ್ ನ ಹಿಡ್ಕೊಂಡು ಎಳಿತಾರೆ. ಏನು ಬಾಯ್ಸ್ ಬಿಲ್ಡಿಂಗ್ ಕಡೆ ಹೋಗ್ತಾ ಇದೀಯಾ, ನಿಮ್ ಬಿಲ್ಡಿಂಗ್ ಇರೋದು ಆ ಕಡೆ ಹೋಗು ಅಂತ ಓಡಿಸ್ತಾರೆ. ಛೇ, ನಾನು ಆಸೆ ಪಟ್ಟಿದ್ದೆಲ್ಲ ಹೋಯ್ತು ಅಂತ ಹೇಳ್ಕೊಂಡು ಬೈಕೊಂಡೆ ಕ್ಲಾಸ್ ರೂಮ್ ಗೆ ಬರ್ತಾರೆ. ಹೇಳ್ಬೇಕಂದ್ರೆ ಈಗ ಇವ್ರು ಓದ್ತಾ ಇರೋ ಕಾಲೇಜ್ ಅಲ್ಲಿ ಬಾಯ್ಸ್ ಎಲ್ಲ ಒಂದ್ ಕಡೆ, ಗರ್ಲ್ಸ್ ಎಲ್ಲ ಒಂದ್ ಕಡೆ ಇರ್ಬೇಕು. ಇವಳು ಹಂಗೆ ಫೀಲ್ ಮಾಡ್ಕೊಂಡು ಕೂತಿರೋದನ್ನ ನೋಡ್ಬಿಟ್ಟು ಎದುರುಗಡೆ ಬೆಂಚ್ ಅಲ್ಲಿ ಇರೋ ಒಂದ್ ಹುಡುಗಿ ಹೇಳ್ತಾಳೆ, ತುಂಬಾ ಫೀಲ್ ಮಾಡ್ಬೇಡ, ಈಗ ನೋಡು ಇನ್ ಸ್ವಲ್ಪ ಹೊತ್ತಲ್ಲಿ ಲಂಚ್ ಬ್ರೇಕ್ ಬರುತ್ತೆ, ನೋಡ್ಕೊಂಡಿರೋ ಬಾಯ್ಸ್ ಎಲ್ಲ ಹೆಂಗ್ ಎದ್ದು ಬಿದ್ದು ಓಡ್ ಬರ್ತಾರೆ ಅಂತ, ನಾವ್ ಹೆಂಗಾದ್ರೂ ಮಾಡಿ ಕ್ಯಾಂಟೀನ್ ಅಲ್ಲಿ ಮೀಟ್ ಮಾಡ್ಬೋದು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಹೀರೋಯಿನ್ಗೆ ಸ್ವಲ್ಪ ಸಂತೋಷ ಆಗುತ್ತೆ. ಅಲ್ಲೆಲ್ಲ ಬಾಯ್ಸ್ ಗರ್ಲ್ಸ್ ಮೀಟ್ ಮಾಡ್ಬೇಕಂದ್ರೆ ಕ್ಯಾಂಟೀನ್ ಅಲ್ಲಿ ಮಾತ್ರನೇ ಸಾಧ್ಯ. ಈಗ ಲಂಚ್ ಬ್ರೇಕ್ ಬಿಟ್ಟಿದ ತಕ್ಷಣ ಎಲ್ಲರೂ ಎದ್ದು ಬಿದ್ದು ಕ್ಯಾಂಟೀನ್ ಕಡೆ ಓಡ್ ಬರ್ತಾರೆ. ನನಗೂಟ ಅಂತ ಹೇಳ್ಬಿಟ್ಟು ಎಲ್ಲರೂ ಕಿತ್ಕೊಂಡು ತಿಂತಾ ಇರ್ತಾರೆ. ಆದ್ರೆ ನಮ್ ಹೀರೋಯಿನ್ ಗಿರೋ ಮಿಷನ್ ಅಲ್ಲ, ಆ ಜಿನ್ನನೇ ನೋಡ್ಬೇಕು, ಅವ್ನ್ಗೇನೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು ಅವ್ನ ಬಗ್ಗೆ ಇನ್ಫಾರ್ಮೇಶನ್ ನ ಕಲೆಕ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಅವನನ್ನೇ ನೋಡ್ಕೊಂಡು ಕೂತಿರ್ತಾಳೆ. ಅವ್ನ್ಗೇನ್ ಇಷ್ಟ, ಅವ್ನ ಏನ್ ತಿಂತಾನೆ, ಏನ್ ಕುಡಿತಾನೆ ಅಂತಾನೆ ನೋಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ಅದನ್ನೆಲ್ಲ ಒಂದು ಡೈರಿಯಲ್ಲಿ ನೋಟ್ ಮಾಡ್ತಾ ಇರ್ತಾಳೆ. ಯಾಕಂದ್ರೆ ಸೋಮಿ ಅನ್ನೋಳು ಅಂದ್ರೆ ಇವಳ ಫ್ರೆಂಡ್ ಕೇಳಿರ್ತಾಳೆ ಅವ್ನ್ಗೇನೆಲ್ಲ ಇಷ್ಟ, ಕೆಲವು ಡೀಟೇಲ್ಸ್ ಎಲ್ಲ ಬೇಕು ಅಂತ, ಅದಕ್ಕೆಲ್ಲ ಬರೀತಾ ಇರ್ತಾಳೆ. ಅವ್ನ್ ಇಷ್ಟ ಹೈಟ್ ಇದ್ದಾನೆ, ಅವ್ನ ಇಂತ ಫುಡ್ ನ ಇಷ್ಟಪಟ್ಟು ತಿಂತಾನೆ, ಅವ್ನ ಇಂತ ಜ್ಯೂಸ್ ಕುಡಿತಾನೆ. ಹೇಳ್ಬೇಕಂದ್ರೆ ಅವ್ನ ಶೂ ಸೈಜ್ ಕೂಡ ಏನು ಅಂತ ಬರೀತಾ ಇರ್ತಾಳೆ. ಅದ್ರಲ್ಲೂ ಅವ್ನ್ಗೆ ಬಾಸ್ಕೆಟ್ ಬಾಲ್ ಅಲ್ಲಿ ತುಂಬಾನೇ ಇಂಟ್ರೆಸ್ಟ್ ಜಾಸ್ತಿ. ಹೇಳ್ಬೇಕಂದ್ರೆ ಸ್ವಲ್ಪ ಫೇಮಸ್ ಆದ ಹುಡುಗಾನೆ ಸ್ಕೂಲ್ ಅಲ್ಲಿ ಅಂತ ಬರೀತಾಳೆ. ಅಷ್ಟೇ ಅಲ್ಲ, ಅದನ್ನ ಕೇಳಿ ನೀನೇನ್ ಭಯ ಪಡಬೇಡ, ಅವ್ನಿಗೆ ಗರ್ಲ್ ಫ್ರೆಂಡ್ಸ್ ಅಂತ ಯಾರು ಇಲ್ಲ, ಹೇಳ್ಬೇಕಂದ್ರೆ ಒಂದೇ ಒಂದು ಫ್ರೆಂಡ್, ಡೈಲಿ ಅವನ ಜೊತೆ ಅವ್ನ ಮನೆಗೆ ಹೋಗೋದು ಅಂತ ಬರೀತಾಳೆ. ಅಷ್ಟೇ ಅಲ್ಲ, ಅವ್ರನ್ನೇ ಫಾಲೋ ಮಾಡ್ಕೊಂಡ್ ಬೇರೆ ಹೋಗ್ತಾಳೆ. ನೆಕ್ಸ್ಟ್ ಡೇ ಕ್ಲಾಸ್ ಅಲ್ಲಿ ಕೂತಿರ್ಬೇಕಾದ್ರೆ ಕೂಡ ಸರ್ ಮಾಡ್ತಾ ಇರೋ ಕ್ಲಾಸ್ ನ ಗಮನಿಸ್ತಾ ಇಲ್ಲ, ಪಕ್ಕದಲ್ಲಿ ಗ್ರೌಂಡ್ ಅಲ್ಲಿ ಇವರೆಲ್ಲ ಆಡ್ತಾ ಇರ್ತಾರಲ್ಲ ಅದನ್ನ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ಜಿನ್ ಪಾಪ ಎಡವಿ ಕೆಳಗಡೆ ಬಿದ್ದಿದ್ದಾನೆ ಅಂತ ಕಾಣಿಸುತ್ತೆ. ಇದನ್ನ ನೋಡ್ಬಿಟ್ಟು ಇವಳಿಗೆ ಅರಿದಂಗೆ ಕಿರ್ಚ್ ಬಿಡ್ತಾಳೆ. ಅದನ್ನ ನೋಡ್ಬಿಟ್ಟು ಕ್ಲಾಸ್ ಮಾಡ್ತಾ ಇರೋ ಸರ್ ಏನದ್ ಸೌಂಡ್ ಅಂದಾಗ ಇವಳು ಟಕ್ಕಂತ ಯೋಚನೆ ಮಾಡಿ, ನನ್ಗೆ ಸಖತ್ತಾಗಿ ಹೊಟ್ಟೆ ನೋತಾ ಇದೆ ಸರ್, ನಾನು ಮೆಡಿಕಲ್ ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಬಿದ್ದು ಮೆಡಿಕಲ್ ರೂಮ್ಗೆ ಬರ್ತಾಳೆ. ಯಾಕಂದ್ರೆ ಈಗ ಜಿನ್ನು ಗ್ರೌಂಡ್ ಅಲ್ಲಿ ಬಿದ್ದಿದ್ದ ಅಲ್ವಾ, ಅವ್ರು ಅಲ್ಲಿಗೆ ಬಂದಿರ್ತಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಅವಳು ಅಲ್ಲಿಗೆ ಬರೋದು. ಅಲ್ಲಿ ಬಂದ್ ನೋಡಿದ್ರೆ ಅವ್ರಿಬ್ರು ಮಾತಾಡ್ತಾ ಇರ್ತಾರೆ. ಇವಳು ಹಂಗೆ ಮೆಡಿಸಿನ್
ಅನ್ನೆಲ್ಲ ತಗೊಂಡು ಪಕ್ಕದ ಬೆಡ್ ಅಲ್ಲೇ ಸೆಟ್ಲ್ ಆಗ್ಬಿಡ್ತಾಳೆ. ಅಷ್ಟೆಲ್ಲ ಅವ್ರಿಬ್ರು ಏನ್ ಮಾತಾಡ್ಕೊಳ್ತಾರೆ ಅಂತ ಕೇಳಿಸ್ಕೊಳ್ತಾ ಇರ್ತಾರೆ. ಅಲ್ಲಿ ಅವ್ರಿಬ್ರು ನಾವಿಬ್ರು ಬ್ರಾಡ್ಕಾಸ್ಟಿಂಗ್ ಕ್ಲಬ್ ಅಲ್ಲಿ ಜಾಯ್ನ್ ಆಗ್ಬಿಡೋಣ, ಆಮೇಲೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜಿನ್ನು ಕೇಳ್ತಾನೆ, ಆ ಕ್ಲಬ್ ಅಲ್ಲಿ ಸೇರ್ಕೊಳಕ್ಕೆ ನಮ್ಗೇನ್ ಟ್ಯಾಲೆಂಟ್ ಇರ್ಬೇಕು ಅಂತ ಕೇಳಿದಾಗ ಇವ್ನು ಹೇಳ್ತಾನೆ, ದೊಡ್ಡದಾಗಲ್ಲ ಏನು ಬೇಡ, ಸಣ್ಣ ಪುಟ್ಟ ಟ್ಯಾಲೆಂಟ್ ಇದ್ರೆ ಸಾಕು, ಬಾರ ನೋಡ್ಕೊಳ್ಳೋಣ ಅಂತ. ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಳ್ತಾ ಇರ್ಬೇಕಾದ್ರೆ ಪಕ್ಕದಲ್ಲಿ ಇರೋ ಫ್ರೆಂಡ್ ಹೇಳ್ತಾನೆ, ಇರೋ 1 ನಿಮಿಷ ಅಂತ ಹೇಳ್ಬಿಟ್ಟು ಟಕ್ಕಂತ ಸ್ಕ್ರೀನ್ ನ ಜರುಗಿಸಿ ನೋಡ್ತಾನೆ. ಆದ್ರೆ ಇವಳು ಎನಿ ಟೈಮ್ ಅಲರ್ಟ್ ಆಗೇ ಇರ್ತಾಳೆ. ಟಕ್ಕಂತ ಮಂಚದ ಕೆಳಗಡೆ ಹೋಗಿ ಬಚ್ಚಿಟ್ಕೊಳ್ತಾಳೆ. ಈಗ ಇವಳು ಗೊತ್ತಾಗೋಯ್ತಲ್ವಾ ಇವ್ರು ಅದೇ ಕ್ಲಬ್ ಅಲ್ಲೇ ಜಾಯ್ನ್ ಆಗೋದು ಅಂತ. ಸೊ ಅವತ್ ಈವ್ನಿಂಗ್ ಆಡಿಷನ್ ಅವಳು ಹೋಗಿರ್ತಾಳೆ. ಅಂತ ಟ್ಯಾಲೆಂಟ್ ಇವಳ ಹತ್ರ ಏನಪ್ಪಾ ಇದೆ ಅಂತ ನೋಡಿದ್ರೆ ಬ್ರೂಸಿಗೆ ತಂಗ್ಲಿಯಾಗಿರ್ತಾಳೆ ಅಂತ ಕಾಣಿಸುತ್ತೆ. ಸರಿಯಾಗಿ ಕರಾಟೆ ಕುಂಫು ಎಲ್ಲ ಮಾಡ್ತಾಳೆ. ಇದನ್ನ ನೋಡಿ ಜಿನ್ನೆ ಒಂದ್ ಕಡೆ ಶಾಕ್ ಆಗ್ಬಿಡ್ತಾನೆ, ಏನ್ ಇವಳು ಇಷ್ಟು ಸೂಪರ್ ಆಗಿ ಮಾಡ್ತಾಳೆ ಅಂತ. ಅದಾದ್ಮೇಲೆ ಅವ್ರ ಟ್ಯಾಲೆಂಟ್ ಎಲ್ಲ ತೋರ್ಸಿದ್ಮೇಲೆ ಆ ಕ್ಲಬ್ ಅಲ್ಲಿ ಇಷ್ಟು ಜನ ಮಾತ್ರ ಜಾಯ್ನ್ ಆಗ್ಬೇಕು ಅಂತ ಹೇಳಿರ್ತಾರೆ. ಫೈನಲ್ ಆಗಿ ಬೋರಾ ಜಾಯ್ನ್ ಆಗ್ಬೇಕಾ ಅಥವಾ ಜಿನ್ ಜಾಯ್ನ್ ಆಗ್ಬೇಕಾ ಅಂತ ನೋಡಿದ್ರೆ ಜಿನ್ ಹೇಳ್ತಾನೆ, ಜಿನ್ನನೇ ಸೆಲೆಕ್ಟ್ ಮಾಡೋದು. ಅವ್ನು ಹೇಳ್ತಾನೆ, ನನ್ನನ್ನ ನೀವು ಸೆಲೆಕ್ಟ್ ಮಾಡಿದ್ರೆ ಈ ತರ ಟ್ಯಾಲೆಂಟ್ ಇರೋ ಹುಡುಗಿನ ನೀವು ಮಿಸ್ ಮಾಡ್ಕೊಳ್ತೀರಾ. ಸೊ ನಾನು ಈ ಕ್ಲಬ್ ಇಂದ ಹೊರಗಡೆ ಹೋಗ್ತಾ ಇದೀನಿ, ಈ ಹುಡುಗಿನೇ ಜಾಯ್ನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಇದನ್ನ ನೋಡಿ ಅವಳಿಗೆ ಶಾಕ್ ಆಗುತ್ತೆ. ಇವನ್ಗೋಸ್ಕರನೇ ಕ್ಲಬ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ಇದ್ಲು. ಆದ್ರೆ ಇವ್ನ ಕ್ಲಬ್ ಅಲ್ಲಿ ಇಲ್ವೇ, ಏನಪ್ಪಾ ಮಾಡೋದು ಅಂದ್ರೆ ಈ ಜಿನ್ ಫ್ರೆಂಡ್ ಇನ್ನೊಬ್ಬ ಇರ್ತಾನಲ್ವಾ ಊಹಾ ಅಂತ, ಅವ್ನ ಇರ್ತಾನೆ. ನೋಡ್ಬಿಟ್ಟು ಸರಿ ಒಳ್ಳೇದಾಯ್ತು ಬಿಡು, ಅವನಾದ್ರೂ ಇದಾನೆ, ಇವನ್ನ ಯೂಸ್ ಮಾಡ್ಕೊಂಡು ಜಿನ್ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೋಬಹುದು ಅಂತ ಪ್ಲಾನ್ ಮಾಡ್ತಾಳೆ. ಅವತ್ತೇ ಅವಳ ಪ್ಲಾನ್ ಎಕ್ಸಿಕ್ಯೂಟ್ ಮಾಡಕ್ಕೆ ಟ್ರೈ ಮಾಡ್ತಾಳೆ. ಹೋಗ್ಬಿಟ್ಟು ಬೇಕಂತಾನೆ ಜಿನ್ ಹತ್ರ ಮಾತಾಡ್ತಾಳೆ. ಈ ಕ್ಲಬ್ ಅಲ್ಲಿ ಇರೋರೆಲ್ಲ ಇಬ್ರಿಬ್ರಾಗಿ ಪಾರ್ಟ್ನರ್ಸ್ ಆಗಿ ಜಾಯ್ನ್ ಆಗ್ಬೇಕಂತೆ, ಏನೋ ಅಸೈನ್ಮೆಂಟ್ ಕೊಟ್ಟಿದ್ದಾರೆ, ನಾವಿಬ್ರು ಪಾರ್ಟ್ನರ್ಸ್ ಆಗಿರೋಣ ಅಂತ ಕೇಳಿದಾಗ ಅವ್ನ ಹಂಗೆ ಮೇಲಿಂದ ಕೆಳಗಡೆವರೆಗೂ ನೋಡ್ಬಿಟ್ಟು ನೀನಾ ಬೇಡ ಬೇಡ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ಇವಳಿಗೆ ಹಂಗೆ ಒಂಥರ ಬೇಜಾರಾಗ್ಬಿಡುತ್ತೆ. ಆದ್ರೂ ಬಿಡೋ ತರ ಇಲ್ಲ, ಅವನನ್ನೇ ಫಾಲೋ ಮಾಡಕ್ಕೆ ಶುರು ಮಾಡ್ತಾಳೆ. ಅವ್ನ್ ಸ್ಟ್ರೇಟ್ ಆಗಿ ಯಾವ್ದೋ ಒಂದು ಟೆಲಿಫೋನ್ ಬೂತ್ ಹತ್ರ ಹೋಗಿರ್ತಾನೆ. ಮೋಸ್ಟ್ಲಿ ಜಿನ್ಗೆ ಕಾಲ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಇವಳು ಹೋಗಿ ಲೈನ್ ಅಲ್ಲಿ ನಿಂತ್ಕೊಳ್ತಾಳೆ. ಅವನು ನಂಬರ್ ನ ಪ್ರೆಸ್ ಮಾಡೋದನ್ನ ನೋಡ್ತಾ ಇರ್ತಾಳೆ. ಏನ್ ನಂಬರ್ ನ ಪ್ರೆಸ್ ಮಾಡ್ತಾನೆ ಅದನ್ನ ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕು ಅಂತ. ಆದ್ರೆ ಲಾಸ್ಟ್ ನಂಬರ್ ಪ್ರೆಸ್ ಮಾಡೋ ಟೈಮ್ ಅಲ್ಲಿ ಯಾವನೋ ಒಬ್ಬ ಅಡ್ಡ ಬಂದ್ಬಿಡ್ತಾನೆ. ಟೆನ್ಷನ್ ಆಗ್ಬಿಡತ್ತೆ ಇವಳಿಗೆ, ಇವನು ಶಿವಪೂಜೆಲ್ ಕರಡಿ ಬಿಟ್ಟಾಗ ಸೆಂಟ್ರಲ್ ಬಂದ ಅಂತ ಹೇಳ್ಬಿಟ್ಟು. ಆದ್ರೆ ಅವತ್ತೇ ನೈಟ್ ಸ್ಕೂಲ್ ಬಿಟ್ಟಾದ್ಮೇಲೆ ಮನೆಗ್ ಬಂದವಳು ಟೆಲಿಫೋನ್ ಬುಕ್ ನ ಎತ್ಕೊಂಡು ಆ ಲಾಸ್ಟ್ ನಂಬರ್ಸ್ ಎಲ್ಲ ಯಾವ್ದಾದ್ರಲ್ಲಿ ಎಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಬರ್ದ್ಬಿಟ್ಟು ಕಾಯಿನ್ ಬುತ್ ಗೆ ಹೋಗ್ಬಿಟ್ಟು ಎಲ್ಲ ನಂಬರ್ಸ್ ಹಾಕಿ ಡೈಲ್ ಮಾಡಿ ನೋಡ್ತಾಳೆ. ಹಲೋ ಜಿನ್ನ ಜಿನ್ನ ಅಂತ ಹೇಳ್ಬಿಟ್ಟು ಎಲ್ಲದನ್ನು ಮಾತಾಡಿ ನೋಡ್ತಾಳೆ. ಆದ್ರೆ ಲಾಸ್ಟ್ ಫೈನಲ್ ಒಂದೇ ಒಂದು ನಂಬರ್ ಇರುತ್ತೆ, ಒಂದೇ ಒಂದು ಕಾಯಿನ್ ಬೇರೆ ಇರುತ್ತೆ. ಅದನ್ನ ಹಾಕ್ಬಿಟ್ಟು ಹಲೋ ಅಂತಾರೆ. ಆ ಕಡೆ ಒಂದು ಹುಡುಗನೇ ಮಾತಾಡ್ತಾ ಇರೋದು. ಹಲೋ ಜಿನ್ನ ಮಾತಾಡೋದು ಅಂತ ಕೇಳ್ತಾಳೆ. ಆ ಕಡೆ ಕೂಡ ಹೌದು ಜಿನ್ನೆ ಅಂತ ಹೇಳಿದ ತಕ್ಷಣ ಇವಳಿಗೆ ಫುಲ್ ಸಂತೋಷ ಆಗ್ಬಿಡುತ್ತೆ. ಆದ್ರೆ ಇವಳು ತೋರ್ಸ್ಕೋಬಾರ್ದು ಅಂತ ಹೇಳಿ ನಾವ್ ಇತರ FM ಸ್ಟೇಷನ್ ಇಂದ ಕಾಲ್ ಮಾಡ್ತಾ ಇದೀವಿ, ನಿಮ್ಗೆ ಇಷ್ಟವಾದ ಸಾಂಗ್ ಯಾವ್ದು ಅಂತ ಹೇಳಿ ಅಂದ್ರೆ ಈಗ ಒಂದು ಬೀಪ್ ಸೌಂಡ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಇಷ್ಟವಾದ ಸಾಂಗ್ ನ ಹೇಳಿದ್ರೆ ನಾವ್ ಅದನ್ನ ಪ್ಲೇ ಮಾಡ್ತೀವಿ ಅಂತ ಹೇಳ್ತಾರೆ. ಹೇಳ್ಬೇಕಂದ್ರೆ ಅವಳ ಬಾಯಿಂದಾನೆ ಒಂದು ಬೀಪ್ ಸೌಂಡ್ ತರ ಮಾಡ್ತಾಳೆ. ಆತರ ಸೌಂಡ್ ಬಂದ್ಮೇಲೆ ಅವ್ನ್ ಕೂಡ ಅವ್ನ್ ಇಷ್ಟವಾಗಿರೋ ಸಾಂಗ್ ನ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಇವಳಿಗೆ ಸಂತೋಷ ಆಗೋಯ್ತು. ಯಾಕಂದ್ರೆ ಅವ್ನ ಬಗ್ಗೆ ಎಲ್ಲ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾ ಇರ್ತಾಳಲ್ವಾ, ತುಂಬಾನೇ ಸಂತೋಷವಾಗಿ ಅದನ್ನ ಬರ್ಕೊಂತಾಳೆ. ಇಷ್ಟಕ್ಕೆ ನಿಲ್ಸ್ದೆ ನಿಮ್ ಪೇಜರ್ ನಂಬರ್ ನ ಸೆಂಡ್ ಮಾಡಿದ್ರೆ ನಿಮ್ಗೆ ಗಿಫ್ಟ್ ಯಾವಾಗ ಬರುತ್ತೆ, ಯಾವ ಡೇಟಿಗೆ ಬರುತ್ತೆ ಅಂತೆಲ್ಲ ಡೀಟೇಲ್ಸ್ ಎಲ್ಲ ಕಳಿಸ್ತೀವಿ ಅಂತ ಹೇಳ್ತಾಳೆ. ಸ್ವಲ್ಪ ಹೊತ್ತಿಗೆ ಆ ಕಡೆ ಕೂಡ ಸೈಲೆಂಟ್ ಆಗಿರುತ್ತೆ. ಇವಳು ಯೋಚನೆ ಮಾಡ್ತಾಳೆ, ಏನಪ್ಪಾ ಸೈಲೆಂಟ್ ಆಗ್ಬಿಟ್ಟ ಅಂತ. ಹಂಗಾರೆ ಪೇಜರ್ ನಂಬರ್ ಕೊಡ್ತಾನೆ ಅಂತ ಸಂತೋಷವಾಗಿದ್ರೆ ಆ ಕಡೆಯಿಂದ ಅವನು ಬೋರಾ ತಾನೇ ಮಾತಾಡೋದು ಅಂತ ಕೇಳ್ತಾನೆ. ಅಷ್ಟೇ ಇವಳಿಗೆ ಶಾಕ್ ಆಗ್ಬಿಟ್ಟು ಫೋನ್ ಇಟ್ಬಿಟ್ಟು ಓಡೋಟೋಗ್ತಾಳೆ. ಈಗ ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾಳೆ. ಇವಳಿಗಂತೂ ಒಂದೇ ಪಡಪಡ ಅಂತ ಹೊಡ್ಕೊಳ್ತಾ ಇರುತ್ತೆ, ಅಯ್ಯೋ ಬರ್ತಾನ ಏನಾದ್ರು ಕೇಳ್ತಾನ ಅಂತ. ಆದ್ರೆ ಆ ಜಾಗಕ್ಕೆ ಜಿನ್ ಬರಲ್ಲ. ಜಿನ್ ಫ್ರೆಂಡ್ ಊಹಾ ಅಂತ ಇರ್ತಾನಲ್ಲ ಅವ್ನ್ ಬರ್ತಾನೆ. ಅವನ ನೋಡಿದ ತಕ್ಷಣ ನಿನ್ನೆ ನೀಂತಾನೆ ಅಂತ ಕೇಳಿದ್ರೆ ಇವಳು ನಾನಲ್ಲ ಅಂತ ಹೇಳ್ತಾಳೆ. ಅದೇ ಸ್ವಲ್ಪ ಆದ್ಮೇಲೆ ಯೋಚನೆ ಮಾಡ್ಬಿಟ್ಟು ಏನು ನೀಂತಾನೆ ಅಂತ ಕೇಳ್ತಾ ಇದೀಯ ಏನು ಅಂದಾಗ ಸಾಕು ಆಕ್ಟ್ ಮಾಡಿದ್ದು, ಇಲ್ಲಿಗೆ ನಿನ್ ರೀಲ್ ನ ಸ್ಟಾಪ್ ಮಾಡು, ನೀಂತಾನೆ ನನಗ್ ಫೋನ್ ಮಾಡಿದ್ದು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಹೌದು ನಾನೇ ಫೋನ್ ಮಾಡಿದ್ದು, ಆದ್ರೆ ಜಿನ್ನಕ್ ತಾನೆ, ಹಂಗಾದ್ರೆ ನೀನೇ ಜಿನ್ ತರ ಮಾತಾಡ್ದ ಅಂತ ಇವಳು ಅವನನ್ನ ಕ್ವಶನ್ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಹೇಳ್ತಾನೆ, ಇಲ್ವೇ ನಾನೇನ್ ಜಿನ್ ಅಂತ ಹೇಳ್ಬಿಟ್ಟು ಮಾತಾಡಿಲ್ವೇ, ನಿನ್ನೆ ತರ ಕಾಲ್ ಮಾಡಿದ ತಕ್ಷಣ ಜಿನ್ ಅಂತ ಕೇಳ್ದೆ ಅಂದಾಗ ಇವಳು ಹೇಳ್ತಾಳೆ, ಸರಿ ಆಯ್ತು, ಇನ್ಮೇಲೆ ಆಟನೆಲ್ಲ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನು ಕೇಳ್ತಾನೆ, ಸರಿ ಆಯ್ತು, ನೀನ್ ಏನ್ ಯೋಚನೆ ಮಾಡ್ತಾ ಇದೀಯ ಅಂತ ನನಗ್ ಗೊತ್ತು, ನಾನ್ ಬೇಕಾದ್ರೆ ಅದಕ್ಕೆ ಹೆಲ್ಪ್ ಮಾಡ್ತೀನಿ, ಅದಕ್ಕೆ ನೀನ್ ನನ್ಗೊಂದು ಹೆಲ್ಪ್ ಮಾಡ್ಬೇಕು. ನಿಮ್ಮ ಅಜ್ಜಿ ಸಿಡಿ ಅಂಗಡಿ ತಾನೆ ಇಟ್ಕೊಂಡಿದ್ದಾರೆ, ನನ್ಗೋಸ್ಕರ ನಾನೇನೋ ಒಂದು ಮೂವಿನ ತಗೊಂಬಂದ್ ಕೊಟ್ರೆ ನಿನಗ್ ನಾನ್ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ಸಂತೋಷ ಆಗ್ಬಿಡುತ್ತೆ. ಇನ್ಫಾರ್ಮೇಶನ್ ಸಿಕ್ಕುತ್ತೆ ಅಂದ್ರೆ ಏನ್ ಮಾಡೋದಕ್ಕೂ ರೆಡಿ ಆಗಿದ್ದಾಳೆ ಅಂತ ಕಾಣಿಸುತ್ತೆ. ಅದ್ರಲ್ಲೂ ಇವ್ನು ಯಾವ್ದೋ ಒಂದು 18+ ಕಂಟೆಂಟ್ ಇರೋ ತರ ಮೂವಿ ಕೇಳಿದಾನೇನೋ, ಅದನ್ನ ಅವ್ರ ಅಜ್ಜಿಗೆ ಗೊತ್ತಿಲ್ದಂಗೆ ಎತ್ತಿಟ್ಕೊಂಡ್ ಬಂದಿರ್ತಾಳೆ ಕ್ಲಾಸ್ಗೆ. ಆದ್ರೆ ಇವಳು ಕೆಟ್ಟ ಟೈಮ್ ಅಂತ ಕಾಣಿಸುತ್ತೆ. ಅವತ್ತೇ ಸ್ಕೂಲ್ ಅಲ್ಲಿ ಚೆಕಿಂಗ್ ಬೇರೆ ಬಂದಿರ್ತಾರೆ. ಇದನ್ನ ನೋಡಿ ಅವಳು ತುಂಬಾನೇ ಭಯ ಪಟ್ಟು ಬ್ಯಾಗ್ ನಂಗೆ ಟೈಟ್ ಆಗಿ ಇಟ್ಕೊಂಡಿರ್ತಾಳೆ. ಅದನ್ನ ನೋಡ್ಬಿಟ್ಟು ಸರ್ ಬೈತಾರೆ, ಏನ್ ಬೋರಾ ಬ್ಯಾಗ್ ನ ಟೈಟ್ ಆಗಿ ಇಟ್ಕೊಂಡಿದ್ಯಾ, ಏನಿಟ್ಟಿದ್ಯಾ ಬ್ಯಾಗ್ ಅಲ್ಲಿ ತೋರ್ಸು ಅಂತ ಹೇಳಿದಾಗ ಅವಳು ಬೇಡ ಅಂತಾಳೆ. ಆದ್ರೂ ಸರ್ ಬಿಡದೆ ಬ್ಯಾಗ್ ನ ಕಿತ್ಕೊಂಡು ಒಳಗಡೆ ನೋಡಿದ್ರೆ ಕ್ಯಾಸೆಟ್ ಇರುತ್ತೆ. ಅಷ್ಟೇ ಇವಳತ್ತೋಗಿ ಮುಖನ ಅಯ್ಯೋ ಪಾಪನ ಹತ್ರ ಇಟ್ಕೊಂಡು ಸರ್ನ ಹೇಳ್ತಾಳೆ, ಸರ್ ನಾನಲ್ಲ ಸರ್ ಅದ್ ನಂದಲ್ಲ ಅಂತ ಹೇಳ್ಬಿಟ್ಟು. ಅದು ಸರ್ ಬಿಡೋ ತರ ಇಲ್ಲ. ಈ ಕ್ಲಾಸ್ ಅಲ್ಲಿ ಇರೋ ಮಕ್ಳು ಏನೇನ್ ಥಿಂಗ್ಸ್ ಬ್ಯಾಗ್ ಅಲ್ಲಿ ಎತ್ಕೊಂಡ್ ಬಂದಿರ್ತಾರೋ ಅದನ್ನೆಲ್ಲ ಕೈಯಲ್ಲಿ ಹಿಡಿದು ಕ್ಲಾಸ್ ಇಂದ ಹೊರಗಡೆ ನೀಲ್ ಡೌನ್ ಮಾಡ್ಸಿರ್ತಾರೆ. ಬೇರೆ ಸ್ಟೂಡೆಂಟ್ಸ್ ಎಲ್ಲ ಇನ್ನು ಮೇಕಪ್ ಐಟಮ್ಸ್, ಹೇರ್ ಸ್ಟ್ರೈಟ್ನರ್ ಮತ್ತೆ ತಿನ್ನೋ ಐಟಮ್ಸ್ ಎಲ್ಲ ತಂದಿರ್ತಾರೆ. ಅದನ್ನೆಲ್ಲ ಕೈಯಲ್ಲಿ ಇಟ್ಕೊಂಡು ನೀಲ್ ಡೌನ್ ಮಾಡಿದ್ರೆ ಇವಳು ಮಾತ್ರ ಕ್ಯಾಸೆಟ್ ನ ಇಟ್ಕೊಂಡು ನೀಲ್ ಡೌನ್ ಮಾಡಿರ್ತಾಳೆ. ಅದ್ರಲ್ಲೂ ಮುಂದ್ಗಡೆ ಪೋಸ್ಟರ್ ಬೇರೆ ಹಾಕಿದಾರೇನೋ. ಅವಳಿಗಂತೂ ತುಂಬಾನೇ ಅಸಹ್ಯವಾಗಿರುತ್ತೆ. ಅಯ್ಯೋ ಏನ್ ಇಷ್ಟ ಅವಮಾನ ಆಗ್ತಾ ಇದೆ ಅಂತ ಹಂಗೆ ನೀಲ್ ಡೌನ್ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಆ ಜಾಗಕ್ಕೆ ಊಹಾನು ಬರ್ತಾನೆ. ಆದ್ರೆ ಅವ್ನಿಗೆ ತುಂಬಾನೇ ನಗು ಬರ್ತಾ ಇರುತ್ತೆ. ಆದ್ರೆ ಕಂಟ್ರೋಲ್ ಮಾಡ್ಕೊಂಡು ಲೈಟ್ ಆಗಿ ಸ್ಮೈಲ್ ಮಾಡ್ಬಿಟ್ಟು ಆ ಕ್ಯಾಸೆಟ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾನೆ. ಇದರಿಂದ ಅವಳಿಗೆ ಸಖತ್ತಾಗಿ ಟೆನ್ಷನ್ ಆಗುತ್ತೆ, ನನ್ ಮಗ ಬಂದು ಕ್ಯಾಸೆಟ್ ತಗೊಂಡು ಹೋಗ್ತಾ ಇದ್ದಾನಲ್ಲ ಅಂತ. ಅದಾದ್ಮೇಲೆ ಈ ಪನಿಷ್ಮೆಂಟ್ ಅಲ್ಲದೆ ಗ್ರೌಂಡ್ ನ ಕೂಡ ಕ್ಲೀನ್ ಮಾಡಕ್ ಬಿಟ್ಟಿದ್ದಾರೆ. ನಾವು ಬಾಸ್ಕೆಟ್ ಬಾಲ್ ಗ್ರೌಂಡ್ ನ ಕ್ಲೀನ್ ಮಾಡ್ತಾ ಇರ್ಬೇಕಾದ್ರೂ ಕೂಡ ಬೈಕೊಂಡೇ ಇರ್ತಾಳೆ. ಆದ್ರೆ ಊಹಾಗ್ ಮಾತ್ರ ಇವಳು ನಮ್ಗೆ ಕ್ಯಾಸೆಟ್ ತಂದು ಕೊಟ್ಟಿದ್ದಾಳೆ, ಹೆಲ್ಪ್ ಮಾಡ್ಬೇಕು ಅಂತ ಅವತ್ ನೈಟ್ ಜಿನ್ನ ಕರ್ಕೊಂಡು ಬೋರೋರ್ ಶಾಪ್ ಗೆ ಹೊರಟೋಗಿರ್ತಾಳೆ.
ಹೋಗ್ತಾರೆ. ಇದನ್ನ ನೋಡ್ಬಿಟ್ಟು ಬೋರಾಕ್ ಶಾಕ್, ಏನ್ ಇವ್ರು ಅಂಗಡಿಗೆ ಬಂದ್ಬಿಟ್ರು ಅಂತ. ಆದ್ರೆ ಒಳಗಡೆ ಬಂದಿರೋ ಊಹಾ ಹೇಳ್ತಾನೆ, ಏ ಜಿನ್, ನನ್ಗಿಲ್ಲಿ ಮೆಂಬರ್ಶಿಪ್ ಇದೆ, ನೀನ್ ಪೇಜ್ ನಂಬರ್ ನ ಬರ್ಕೊಟ್ರೆ ನಿನ್ಗೊಂದ್ ಕ್ಯಾಸೆಟ್ ಫ್ರೀ ಆಗಿ ಸಿಗುತ್ತೆ ಅಂತ ಹೇಳ್ತಾನೆ. ಅದನ್ನ ನಂಬಿ ಅವ್ನು ಕೂಡ ಪರವಾಗಿಲ್ವೇ, ಹೊಸ ಆಫರ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ನು ಕೂಡ ಒಂದ್ ಪೇಜರ್ ನಂಬರ್ ನ ಬರ್ಕೊಡ್ತಾನೆ. ಇದನ್ನ ನೋಡಿ ಅವಳಿಗೆ ಸಂತೋಷ ಆಗ್ಬಿಡುತ್ತೆ. ಪರವಾಗಿಲ್ವೇ, ಹೆಂಗೋ ಪೇಜರ್ ನಂಬರ್ ಸಿಕ್ತು ಅಂತ ಅದನ್ನ ಅವಳ ಫ್ರೆಂಡ್ ಕೂಡ ಫಾರ್ವರ್ಡ್ ಮಾಡ್ಬಿಡ್ತಾಳೆ. ಅದಾದ್ಮೇಲೆ ಬೋರಾ ಮತ್ತೆ ಊಹಾ ಒಂದೇ ಕ್ಲಬ್ ಅಲ್ಲಿ ಇದಾರೆ ತಾನೆ, ಅವಾಗ ಮೀಟ್ ಮಾಡೋದ್ರಿಂದ ಫ್ರೆಂಡ್ಸ್ ಆಗ್ಬಿಟ್ಟಿರ್ತಾರೆ. ಈಗ ಕ್ಲಾಸ್ ಮಕ್ಕಳನ್ನೆಲ್ಲ ಎಲ್ಲ ಔಟಿಂಗ್ ಕರ್ಕೊಂಡ್ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಅಲ್ಲೂ ಕೂಡ ಬೋರಾ ಜಿನ್ನ ಬಿಡೋ ತರ ಇಲ್ಲ, ಅವನನ್ನೇ ನೋಡ್ತಾ ಇರ್ತಾಳೆ. ಈ ಕಡೆ ಊಹಾ ಏನೋ ಫಿಲ್ಮಿ ಮಾಡ್ತಾ ಇರ್ತಾನೆ. ಆತರ ನೋಡ್ತಾ ಇದ್ದವಳು ಊಹಾ ಹತ್ರ ಕೇಳ್ತಾಳೆ, ಹೌದು ಗರ್ಲ್ ಫ್ರೆಂಡ್ ಇದೆಯಾ ಅಂತ. ಅದಕ್ಕೆ ಅವ್ನು ಇಲ್ಲ ಅಂತ ಹೇಳ್ತಾನೆ. ಸರಿ, ಎಂತ ಹುಡುಗಿ ಬೇಕು ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಸರಿ, ಫೇವರೇಟ್ ಮೂವಿ ಯಾವ್ದು ಅಂತ ಕೇಳಿದ್ರೆ ಅದಕ್ಕೆ ಏನೋ ಒಂದು ಆನ್ಸರ್ ನ ಮಾಡಿರ್ತಾನೆ. ಅದನ್ನೆಲ್ಲ ಡೈರಿಯಲ್ಲಿ ಬರೀತಾ ಇರ್ತಾಳೆ. ಅಷ್ಟೇ ಅಲ್ಲ, ಏನಾಗ್ಬೇಕು ಅಂತ ಆಸೆ ಅಂದಾಗ ಈ ಫಿಲ್ಮ್ ಅಂಡ್ ಜರ್ನಲಿಸ್ಟ್ ಅಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದಾಗ ಅವಳು ಹೇಳ್ತಾಳೆ, ನೋಡಕ್ಕೆಲ್ಲ ಹ್ಯಾನ್ಸಮ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಫೀಲ್ಡ್ ನ ಚೂಸ್ ಮಾಡಿದೀರಾ ಅಂದಾಗ ಅವ್ನು ಹೇಳ್ತಾನೆ, ಇಲ್ಲ ನನಗೆ ಕ್ಯಾಮ್ರಾ ವರ್ಕ್ ಅಂದ್ರೆ ಇಷ್ಟ, ಅದಕ್ಕೆ ಅಂದಾಗ ಇವಾಗ ಅವಳು ಫ್ಲಾಶ್ ಆಗೋದು. ತಿರುಗ್ ನೋಡಿದವಳು ಪಟಾಪಟ ಅಂತ ಹೊಡಿತಾಳೆ. ಇಷ್ಟೊತ್ತು ನಿನ್ ಬಗ್ಗೆ ನಾನು ಕೇಳಿದ್ ಜಿನ್ ಬಗ್ಗೆ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅವ್ನಿಗೆ ಲೈಟ್ ಆಗಿ ಟೆನ್ಷನ್ ಆಗ್ಬಿಡುತ್ತೆ. ಸ್ವಲ್ಪ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಈ ಫಿಲ್ಮ್ ಎಲ್ಲ ಮಾಡೋದು ಹೆಂಗೆ ಅಂತ ಕಲ್ತ್ಕೊ ಅಂದಾಗ ಅವಳು ಹೇಳ್ತಾಳೆ, ನನ್ಗೆ ಅದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ, ನನ್ಗೆ ಅದೆಲ್ಲ ಬರಲ್ಲ ಅಂದಾಗ ಅದೆಲ್ಲ ಏನಿಲ್ಲ, ಬರೀ ಸಿಂಪಲ್ ಅಂತ ಹೇಳ್ಬಿಟ್ಟು ಅವನೇ ಹೇಳ್ಕೊಡ್ತಾನೆ. ಅಷ್ಟೇ ಅಲ್ಲ, ಪಕ್ಕದಲ್ಲೇ ನಿಂತ್ಕೊಂಡು ಹೇಳ್ಕೊಡ್ತಾ ಇರೋದ್ರಿಂದ ಲೈಟ್ ಆಗಿ ಬೋರಾ ಸ್ವಲ್ಪ ಡಿಸ್ಟರ್ಬ್ ಆಗೋ ತರನೇ ಇರುತ್ತೆ. ಸ್ವಲ್ಪ ಹೊತ್ತು ನೋಡಿದವಳು ಸರಿ ಅರ್ಥ ಆಯ್ತು ಬಿಡು, ನಾನೇ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸರಿ ಆಯ್ತು, ಕರೆಕ್ಟ್ ಆಗಿ ಮಾಡ್ಬಿಡು ಅಂತ ಹೇಳಿ ಅವನ ಅಲ್ಲಿಂದ ಹೊರಟೋಗ್ತಾನೆ. ಅದಾದ್ಮೇಲೆ ಅವಳು ಕೂಡ ಕ್ಯಾಮ್ರಾನ ಇಟ್ಕೊಂಡು ಈ ಕಡೆ ಜಿನ್ ಕಡೆನೆ ತಿರ್ಗಿಸ್ಕೊಂಡು ಅವನನ್ನೇ ನೋಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ, ಈಗ ಏನ್ ಅನ್ಕೊಂಡ್ಲು ಅಂತ ಗೊತ್ತಿಲ್ಲ, ಅಲ್ಲೇ ಪಕ್ಕದಲ್ಲಿ ಊಹಾ ಬಂದ್ ನಿಂತ್ಕೊಂಡ್ರೆ ಕ್ಯಾಮ್ರಾ ಲೈಟ್ ಆಗಿ ಊಹಾ ಕಡೆ ತಿರ್ಗಿಸ್ತಾಳೆ. ಮೋಸ್ಟ್ಲಿ ಊಹಾ ಮೇಲೆ ಇವಳಿಗೆ ಲೈಟ್ ಆಗಿ ಫೀಲಿಂಗ್ಸ್ ಬಂದಿದೆ ಅಂತ ಕಾಣಿಸುತ್ತೆ. ಅವನನ್ನೇ ನೋಡ್ತಾ ಇರ್ತಾಳೆ. ಅದಾದ್ಮೇಲೆ ಅವತ್ತು ನೈಟ್ ಈ ಬೋರ್ ಅವ್ರ ಕ್ಲಾಸ್ಮೇಟ್ ಒಂದು ಹುಡುಗ ಬಂದ್ಬಿಟ್ಟು, ಬನ್ನಿ ಅಲ್ಲಿ ಸ್ಟ್ರೀಟ್ ಅಲ್ಲಿ ಯಾರನ್ನೋ ಹೊಡಿತಿದಾರಂತೆ, ಬನ್ನಿ ನೋಡೋಣ ಅಂತ ಹೇಳ್ಬಿಟ್ಟು ಕರೆದಾಗ ಎಲ್ಲರೂ ಓಡೋಗಿ ನೋಡ್ತಾರೆ. ನೋಡಿದ್ರೆ ಅಲ್ಲಿ ಜಿನ್ನನೇ ಯಾವನೋ ಒಬ್ಬ ನಿಲ್ಸ್ಬಿಟ್ಟು ಚೆನ್ನಾಗಿ ಬೆದರಿಸ್ತಾ ಇರ್ತಾನೆ. ಏನೋ ನನ್ ಗರ್ಲ್ ಫ್ರೆಂಡ್ ಹತ್ರ ನಿನ್ಗೇನೋ ಕೆಲಸ, ಅವಳ ಹತ್ರ ಏನೋ ಮಾತಾಡ್ತಾ ಇದೆ ಅಂತ ಬೆದರಿಸ್ತಾ ಇರ್ಬೇಕಾದ್ರೆ ಜಿನ್ನು ಲೈಟ್ ಆಗಿ ಆ ರೋಡಿ ಬೈ ಗರ್ಲ್ ಫ್ರೆಂಡ್ ಕಡೆ ತಿರುಗ್ಬಿಟ್ಟು ಕೇಳ್ತಾನೆ, ನಿನ್ಗ್ಯಾಗಿ ಈ ತರ ಒಂದು ಕೆಟ್ಟದಾದ ಟೇಸ್ಟ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ರೌಡಿ ಬೈ ಇವನನ್ನ ಅಟ್ಯಾಕ್ ಮಾಡ್ಬೇಕು ಅಂತ ಹಿಂದ್ಗಡಿಂದ ಅಲ್ಲಿರೋ ಒಂದು ಬಾಟಲ್ ನ ಎತ್ಕೊಂಡು ಹೊಡೆಯಕ್ ಹೋಗ್ತಾನೆ. ಆದ್ರೆ ಅಷ್ಟ್ರಲ್ಲಿ ಹಂಗೆ ಹಾರ್ಕೊಂಡ್ ಒಂದೇ ಶಾಟ್ ಅವ್ನ್ಗೆ. ಯಾರಂತ ನೋಡಿದ್ರೆ ಬೋರಾ. ಇದನ್ನ ನೋಡಿ ಜಿನ್ನೆ ಹಂಗೆ ಶಾಕ್ ಆಗ್ಬಿಡ್ತಾನೆ, ಏನ್ ಇವಳು ಈ ತರ ಹೊಡಿತಿದ್ದಾಳೆ ಅಂತ. ಅದಾದ್ಮೇಲೆ ಅವರೆಲ್ಲ ಇವ್ರನ್ನ ಹೊಡಿಬೇಕು ಅಂತ ನೋಡಿದ್ರೆ ಊಹಾ ಬೋರಾ ಕೈ ಹಿಡ್ಕೊಂಡು ಓಡೋದ್ರೆ ಬೋರಾ ಜಿನ್ ಕೈ ಹಿಡ್ಕೊಂಡು ಓಡೋಗ್ತಾಳೆ. 3 ಜನ ಅದೇ ತರ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಸ್ಟ್ರೇಟ್ ಆಗಿ ಹೋಗಿ ಅಲ್ಲಿ ಯಾವ್ದೋ ಒಂದು ಪೊಲೀಸ್ ಗಾಡಿ ಇರುತ್ತೆ, ಅದ್ರ ಪಕ್ಕ ಕುತ್ಕೊಂಡ್ಬಿಡ್ತಾರೆ. ಇವ್ರನ್ನ ಫಾಲೋ ಮಾಡ್ಕೊಂಡ್ ಬರೋ ರೌಡಿ ಬಾಯ್ಸ್ ಕೂಡ ನೋಡ್ಬಿಟ್ಟು ಇದಕ್ ಮೇಲೆ ಪೊಲೀಸ್ ಇದಾರೆ, ನಾವೇನು ಮಾಡಕ್ಕಾಗಲ್ಲ, ನೆಕ್ಸ್ಟ್ ಟೈಮ್ ನೋಡ್ಕೊಳ್ಳೋಣ ಬನ್ನಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಈಗ್ಲೇ ಬೋರಾ ಸ್ವಲ್ಪ ಗಮನಿಸೋದು ಊಹಾ ಬೋರಾಕೆನ ಗಟ್ಟಿಯಾಗಿ ಹಿಡ್ಕೊಂಡಿರ್ತಾನೆ. ಇದನ್ನ ನೋಡಿ ಬೋರಾ ಟಕ್ಕಂತ ಕೈನ ತಟ್ಬಿಟ್ಬಿಟ್ಟು ಹೋಗಿ ನಿಂತ್ಕೊಂಡು ಹೇಳ್ತಾಳೆ, ನಿಮ್ಗೇನ್ ಮೆಂಟಲ್ಲ, ಯಾಕ ರೌಡಿ ಬಾಯ್ಸ್ ಜೊತೆ ಇಟ್ಕೊಳಕ್ ಹೋಗಿದ್ದೀರಾ ಅಂತ ಕೇಳ್ತಾಳೆ. ಅದೇ ಟೈಮಲ್ಲಿ ಅವಳು ಕಾಲ್ ಬೇರೆ ಗಡಬಡ ಅಂತ ಸೌಂಡ್ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ಜಂಪ್ ಮಾಡಿದ್ಲಲ್ಲ, ಲೆಗ್ ಏನೋ ಸ್ಪ್ರೇನ್ ಆಗಿದೆ ಅಂತ ಕಾಣಿಸುತ್ತೆ. ಸ್ವಲ್ಪ ಹೊತ್ತು ಕೂಡ ಯೋಚನೆ ಮಾಡಿಲ್ಲ, ಅವಳನ್ನ ಟಕ್ಕಂತ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ ಬ್ಯಾಂಡೇಜ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಒಂದು ವಾಕಿಂಗ್ ಸ್ಟಿಕ್ ಕೊಟ್ಟು ಬೇರೆ ಕಳ್ಸಿರ್ತಾರೆ. ನೆಕ್ಸ್ಟ್ ಡೇ ಅದನ್ನ ಯೂಸ್ ಮಾಡಿನೇ ಅವಳು ಕಾಲೇಜ್ಗೆ ಬರೋದು. ಹಂಗೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್ ಕರೀತಾರೆ, ನಮ್ಮೂರಲ್ಲಿ ಹೊಸದಾಗ ಒಂದು ನೆಟ್ ಸೆಂಟರ್ ಓಪನ್ ಮಾಡಿದಾರಂತೆ, ಬನ್ನಿ ಅಲ್ಲಿ ಹೋಗೋಣ ಅಂದಾಗ ಅವಳು ಹೇಳ್ತಾಳೆ, ನನ್ಗೆ ಇವಾಗೆ ಕಾಲ್ ಸರಿ ಇಲ್ಲ, ನಾನೆಲ್ಲ ಅಷ್ಟು ದೂರ ಬರೋದು, ನನ್ ಕ್ಲಬ್ಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಅದೇ ಟೈಮ್ ಅಲ್ಲಿ ಜಿನು ಸೂಪರ್ ಆಗಿ ಹಂಗೆ ಬೈಕಲ್ಲಿ ಬಂದು ನಿಲ್ಲಿಸ್ತಾನೆ. ಹೆಲ್ಮೆಟ್ ತೆಗ್ಬಿಟ್ಟು ಬಾಬಾ ಹೋಗೋಣ ಅಂತ ಕರೀತಾನೆ. ಆದ್ರೆ ಬೋರಾ ಯೋಚನೆ ಮಾಡ್ತಾಳೆ ಎಲ್ಲಿಗೆ ಅನ್ನೋ ತರ. ಆದ್ರೆ ಈ ಫ್ರೆಂಡ್ಸ್ ಮಾತ್ರ ಬಿಡೋ ತರ ಇಲ್ಲ, ಹೋಗು ಅಂತ ಹತ್ತಿಸ್ಬಿಡ್ತಾರೆ. ಇವ್ನ್ ಗಾಡಿ ಎತ್ಕೊಂಡು ಹಂಗೆ ಸ್ಪೀಡ್ ಆಗಿ ಜೈ ಅಂತ ಹೋಗ್ತಾ ಇರ್ತಾನೆ. ಇದನ್ನ ನೋಡಿ ಅವಳಿಗೆ ಭಯ ಆಗ್ತಾ ಇರುತ್ತೆ. ಎಲ್ಲಿಗೆ ಹಂಗ ಹೋಗ್ತಾ ಇದೆಯಾ, ನಾವ್ ರೈಟ್ ಅಲ್ಲಿ ತಾನೆ ಹೋಗ್ಬೇಕಾಗಿರೋ, ರೈಟ್ ತಿರ್ಗ್ಸು ಅಂದ್ರೆ ಆತರ ತಿರ್ಗ್ಸಕ್ ಗೊತ್ತಾದ್ರೆ ನಾನೇನಕ್ ಸ್ಟ್ರೈಟ್ ಆಗಿ ಹೋಗ್ತೀನಿ, ಸೈಲೆಂಟ್ ಆಗಿ ಬಾ ಅಂತಾನೆ. ಇದನ್ನ ನೋಡಿ ಅವಳು, ಅಯ್ಯೋ ಹಂಗಾದ್ರೆ ಗಾಡಿ ಓಡ್ಸಕ್ ಬರಲ್ವಾ, ಹಂಗಾದ್ರೆ ನನ್ನ ಯಾಕೋ ಗಾಡಿ ಹತ್ತಿಸ್ಕೊಂಡೆ ಅಂದ್ರೆ, ಇನ್ ಪ್ರಾಕ್ಟೀಸ್ ಮಾಡಕ್ ಯಾರಾದ್ರೂ ಬೇಕಲ್ವಾ, ಅದಕ್ಕೆ ನಿನ್ನ ಹತ್ತಿಸ್ಕೊಂಡೆ ಅಂತ ಸ್ಟ್ರೈಟ್ ಆಗಿ ಕರ್ಕೊಂಡೋಗಿ ಯಾವ್ದೋ ಒಂದ್ ಜಾಗದಲ್ಲಿ ಬಿಡ್ತಾನೆ. ಬೋರಾ ಕೇಳ್ತಾಳೆ, ನಿನ್ಗೇನ್ ಮೆಂಟಲ್ ಏನೋ ಅಂದಾಗ ಅವನಂಗೆ ಹತ್ರ ಬಂದು ಕೇಳ್ತಾನೆ, ಹೌದು ನನ್ನ ಯಾಕ ಹತ್ರ ಕಾಪಾಡ್ದೆ, ನನ್ಗೇನ್ ಗಾಯ ಆಗ್ಬಿಡುತ್ತಂತಾನ ಅಂದಾಗ ಇವಳಂಗೆ ಮನ್ಸಲ್ಲಿ ಅನ್ಕೊಳ್ತಾಳೆ, ನಿನಗ್ ಗಾಯ ಆಗಿದೆ ಅಂತ ಗೊತ್ತಾದ್ರೆ ನನ್ ಫ್ರೆಂಡ್ ಮನ್ಸಿಗೆ ಎಲ್ಲಿ ನೋವಾಗುತ್ತೋ ಅಂತ ನಿನ್ನ ಕಾಪಾಡ್ದೆ, ಇಲ್ಲಂದಿದ್ರೆ ನಿನ್ನೇನ ಕಾಪಾಡ್ತಾ ಇದ್ದೆ ಅಂತ ಮನ್ಸಲ್ಲಿ ಅನ್ಕೊಂಡವಳು ಈಗ ಹೊರಗಡೆ ಹೇಳ್ತಾಳೆ, ಪಾಪ ಚಿಕ್ಕ ಹುಡುಗ ಒದೆ ತಿಂದೆ ಸತ್ತೋಗ್ತೀಯನೋ ಅಂತ ಹೇಳ್ಬಿಟ್ಟು ಅಯ್ಯೋ ಪಾಪ ಅಂತ ಕಾಪಾಡ್ದೆ ಅಂತ ಹೇಳ್ತಾಳೆ. ಇದಕ್ಕೆ ಅವನು ನಗಿತಾನೆ. ಸರಿ ಬಾ ಗಾಡಿ ಎತ್ತು ಹೋಗೋಣ ಅಂತ ಕರೀತಾನೆ. ಇವಳು ಕೂಡ ಹಂಗೆ ಹೆಲ್ಮೆಟ್ ಅಲ್ಲಿ ಹಾಕೊಂಡು ರೆಡಿ ಆಗ್ತಾಳೆ. ಆದ್ರೆ ಅವ್ನು ಹಂಗೆ ಅವನನ್ನೇ ನೋಡ್ಕೊಂಡು ನಿಂತಿರ್ತಾನೆ. ಯಾಕೆ ನಿಂಗ್ ನೋಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು, ಏನಾಯ್ತು ಯಾಕಂಗ್ ನೋಡ್ತಾ ಇದೀಯ ಅಂದ್ರೆ, ಗಾಡಿಯಲ್ಲಿ ಪೆಟ್ರೋಲ್ ಖಾಲಿ ಆಗೋಯ್ತು ಅಂತ ಹೇಳ್ತಾನ. ಅಷ್ಟೊಳಗ್ ಟೆನ್ಷನ್ ಆಗ್ಬಿಡುತ್ತೆ. ಅದಾದ್ಮೇಲೆ ಯಾವ್ದೋ ಒಂದು ಗಾಡಿನ ಹಿಡಿದು ಅವ್ರ ಗಾಡಿನ ಮತ್ತೆ ಇವರೆಲ್ಲ ಹತ್ಕೊಂಡು ಬರ್ತಾ ಇರ್ತಾರೆ. ಅವ್ನ್ ಕೇಳ್ತಾನೆ, ತುಂಬಾ ಲೇಟ್ ಆಯ್ತಲ್ವಾ, ಹೊಟ್ಟೆ ಹಸಿತಾ ಇದೆ, ಇಲ್ಲಾದ್ರೂ ಹೋಗಿ ಊಟ ಮಾಡ್ಕೊಂಡು ಹೋಗೋಣ ಅಂದಾಗ ಅವಳು ಸರಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಯಾವ್ದೊಂದು ರೆಸ್ಟೋರೆಂಟ್ ಹೋಗಿರ್ತಾರೆ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಊಹಾನೆ ಒಂದು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇರ್ತಾನೆ. ಇವ್ರಿಬ್ರು ಈ ತರ ಜೋಡಿಯಾಗಿ ಬಂದಿರೋದನ್ನ ನೋಡ್ಬಿಟ್ಟು ಅವ್ನ ಮುಖ ಹಂಗೆ ಲೈಟ್ ಆಗಿ ಚೇಂಜ್ ಆಗುತ್ತೆ. ಈಗ ಜಿನ್ನು ಬೋರಾ ಇಬ್ರು ಕುತ್ಕೊಂಡು ತಿಂತಾ ಇರ್ಬೇಕಾದ್ರೆ ಜಿನ್ ಅಂತೂ ತಿನ್ನೋ ತರ ಇಲ್ಲ, ಬೋರನೇ ನೋಡ್ತಾ ಇರ್ತಾನೆ. ಆದ್ರೆ ಅವಳು ಮಾತ್ರ ಹೊಟ್ಟೆ ತುಂಬಾ ತಿನ್ನೋ ತರ ಕಾಣಿಸ್ತಿದೆ, ಬಕ ಅಂತ ತಿಂತಾ ಇರ್ತಾಳೆ. ಸ್ವಲ್ಪ ಹೊತ್ತು ಹತ್ರ ನೋಡ್ತಾ ಇದ್ದವ್ನು ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ. ಹೌದು ನಾವಿಬ್ರು ಡೇಟ್ ಮಾಡೋಣ ಅಂತ ಕೇಳ್ಬಿಡ್ತಾನೆ. ಈ ಮಾತ್ ಕೇಳಿಸ್ಕೊಂಡಿದ ತಕ್ಷಣ ಅವಳಿಗಂತೂ ಊಟ ತಲೆಗೆ ಹತ್ಬಿಡ್ತು. ಯಾಕಂದ್ರೆ ಇವಳ ಫ್ರೆಂಡ್ ಇವ್ನ ಇಷ್ಟ ಪಡ್ತಾ ಇರ್ತಾನಲ್ಲ, ಹೆಂಗಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಈಗ ಹಂಗಾದ್ರೆ ನಾನಂದ್ರೆ ನಿನ್ಗೆ ಇಷ್ಟನಾ ಅಂತ ಕೇಳಿದಾಗ ಜಿನ್ ಹೇಳ್ತಾನೆ, ಹೌದು ನನ್ಗೆ ನೀನಂದ್ರೆ ಇಷ್ಟ ಅಂದಾಗ ಅವಳು ಹೇಳ್ತಾಳೆ, ಹೌದು ನನ್ ಬಗ್ಗೆ ನಿನ್ಗೆ ಏನ್ ಗೊತ್ತು, ಈ ಪ್ಲೇಟ್ ಪಿಜ್ಜಾ ಕೊಟ್ರೆ ಕೂಡ ನಾನು ಹಂಗೆ ಬಕ ಅಂತ ತಿನ್ಬಿಡ್ತೀನಿ, ನನ್ ತಲೆಯಲ್ಲಿ ಫುಲ್ ಆಗಿ ಏನಿರುತ್ತೆ, ನನ್ ವಾರಕ್ಕೊಂದ್ಸತಿ ಕೂಡ ಸರಿಯಾಗಿ ಸ್ನಾನ ಮಾಡಲ್ಲ, ನಾನ್ ಚೆನ್ನಾಗಿ ಓದಲ್ಲ, ನನ್ ತಲೆಗೆ ಓದೇ ಹತ್ತಲ್ಲ, ಹೇಳ್ಬೇಕಂದ್ರೆ ನಾನೊಂದು ಆಫ್ ಮೆಂಟಲ್, ನನ್ನ ಹತ್ರ
ಬರೋ ಬ್ಯಾಟ್ ಸ್ಮೆಲ್ ಇಂದ ನಿನ್ಗೆ ಉಸಿರು ಕಟ್ಟೆ ಸತ್ತೋಗುತ್ತೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗ್ಬಿಡ್ತಾಳೆ. ಯಾಕಂದ್ರೆ ಇವಳ ಬಗ್ಗೆ ತುಂಬಾನೇ ಗಲೀಜಾಗಿ ಹೇಳ್ಕೊಂಡಿರ್ತಾಳೆ ಅಂತ. ಇವ್ನ್ ಕೂಡ ಯೋಚನೆ ಮಾಡ್ತಾನೆ, ಏನ್ ಇವಳು ಇಷ್ಟು ಗಲೀಜಾಗಿ ಹೇಳ್ತಾ ಇದ್ದಾಳೆ ಅಂತ. ಆದ್ರೆ ಅವಳಿಗೆ ಅವಮಾನ ತಾಳ್ದೆ ಅಲ್ಲಿಂದ ಬ್ಯಾಗ್ ಎತ್ಕೊಂಡು ಓಡೋಟೋಗ್ತಾಳೆ. ಈಗ ಅಲ್ಲಿಂದ ಹೊರಗಡೆ ಬಂದವಳು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ, ಏನಿದ್ರು ನನ್ ಬಗ್ಗೆ ಇಷ್ಟೆಲ್ಲ ನಿಜ ಹೇಳ್ಬಾರ್ದಾಗಿತ್ತು ಅಂತ. ಇನ್ ಸ್ವಲ್ಪ ಹೊತ್ತಲ್ಲಿ ಅಲ್ಲಿ ಫುಲ್ ಆಗಿ ಹೊಗೆ ಎಲ್ಲ ಬರ್ತಾ ಇರುತ್ತೆ. ಆ ಹೊಗೆ ಒಳಗಡೆಯಿಂದ ಹಂಗೆ ನಡ್ಕೊಂಡ್ ಬರ್ತಾ ಇರ್ತಾನೆ. ಇವಳ ರೆಸ್ಟೋರೆಂಟ್ ಅಲ್ಲೇ ವಾಕಿಂಗ್ ಸ್ಟಿಕ್ ನ ಬಿಟ್ಬಿಟ್ಟಿರ್ತಾಳೆ. ಅದನ್ನ ಎತ್ಕೊಂಡ್ ಬಂದ್ ಕೊಟ್ಟವನು ಕಾಲಲ್ಲಿ ಬ್ಯಾಂಡೇಜ್ ಬೇರೆ ಬಂದ್ಬಿಟ್ಟಿರುತ್ತೆ. ಅದನ್ನೆಲ್ಲ ಹಾಕ್ಬೇಕಾದ್ರೆ ಕೇಳ್ತಾನೆ, ಹೌದು ನಿನ್ಗೆ ಜಿನ್ ಮೇಲೆ ಕ್ರಶ್ ಅಂತ ಅನ್ಕೊಂಡೆ, ಮತ್ತೆ ಅಲ್ಲಿಂದ ಬಂದ್ಬಿಟ್ಟೆ ಅಂದಾಗ ಅವಳು ಹೇಳ್ತಾಳೆ, ಯಾರು ಹೇಳಿದ್ ನಿನಗೆ ಅವ್ನ ಮೇಲೆ ನನ್ ಕ್ರಶ್ ಅಂತ, ಜಸ್ಟ್ ಇಂಟ್ರೆಸ್ಟ್ ಅಷ್ಟೇ ಅಂತ ಹೇಳ್ತಾಳೆ. ಅದಕ್ಕೆ ಅವ್ನ್ ಕೇಳ್ತಾನೆ, ಅದಕ್ಕೂ ಮತ್ತೆ ಇಷ್ಟ ಪಡೋದಕ್ಕೂ ಏನ್ ವ್ಯತ್ಯಾಸ ಅಂದಾಗ ಅವಳೇನು ಆನ್ಸರ್ ಮಾಡಲ್ಲ, ಸೈಲೆಂಟ್ ಆಗೇ ಇರ್ತಾಳೆ. ಆದ್ರೆ ಇವನೇನ್ ಯೋಚನೆ ಮಾಡ್ದ ಅಂತ ಗೊತ್ತಿಲ್ಲ. ಎದ್ ನಿಂತ್ಕೊಂಡವನು, ಸರಿ ಬಿಡು ಈ ಸತಿ ಹೊಡಿಯೋದಕ್ಕೆ ಕಾಲಿಲ್ಲ ಅಂದ್ರೆ ಏನು, ಕೈ ಇದೆ ತಾನೆ ನೋಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇವನೇನ್ ಆನ್ಸರ್ ಹೇಳ್ತಾಳೆ ಅಂತ ಕೂಡ ಕೇಳಿಸ್ಕೊಳ್ಳಲ್ಲ, ಸೈಲೆಂಟ್ ಆಗಿ ಹೊರಟೋಗ್ತಾನೆ. ಅದಾದ್ಮೇಲೆ ಅವಳು ಹಂಗೆ ಸ್ಮೈಲಿಂಗ್ ಆಗಿ ಕೂತಿರ್ತಾಳೆ. ಹೇಳ್ಬೇಕಂದ್ರೆ ಅವಳಿಗೆ ಈಗ ಯೂಹ ಮೇಲೆ ಲೈಟ್ ಆಗಿ ಲವ್ ಬರಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಅದನ್ನೇ ಯೋಚನೆ ಮಾಡ್ತಾ ಇರ್ತಾಳೆ. ಇಷ್ಟು ದಿನ ಅವಳು ಅವಳ ಫ್ರೆಂಡ್ ಗೆ ಮೇಲೆಲ್ಲ ಮಾಡ್ಬೇಕಾದ್ರೆ ಕಾಮನ್ ಮೇಲ್ ಇರುತ್ತಲ್ಲ, ಅದ್ರಲ್ಲಿ ಮಾಡ್ಬೇಕಾದ್ರೆ ಬರೀ ಜಿನ್ ಬಗ್ಗೆನೆ ಬರೀತಾ ಇದ್ಲು. ಆದ್ರೆ ಈ ಸರ್ತಿ ಊಹ ಬಗ್ಗೆ ಕೂಡ ಬರೀತಾಳೆ. ಅದಾದ್ಮೇಲೆ ಅವ್ರ ಕಾಲೇಜ್ ಇಂದ ಒಂದು ಟ್ರಿಪ್ ಗೆ ಕರ್ಕೊಂಡೋಗಿರ್ತಾರೆ. ಅಲ್ಲಿ ಏನೋ ಹೋಲ್ಸೇಲ್ ಅಲ್ಲಿ ಡ್ರಿಂಕ್ಸ್ ಏನೋ ಸೇಲ್ ಮಾಡ್ತಾ ಇದ್ರೆ ಇವಳು ಅದನ್ನ ತೆಗೆದು ಕೈಯಲ್ಲಿ ಇಟ್ಕೊಂಡಿರ್ಬೇಕಾದ್ರೆ ಪಕ್ಕದಲ್ಲೇ ಜಿನ್ ಬಂದ್ ನಿಂತ್ಕೊಂಡು ಹೇಳ್ತಾನೆ, ನಿನ್ ಮೇಲೆ ಬ್ಯಾಟ್ಸ್ ಮೇಲೆ ಬಂದ್ರು ಪರವಾಗಿಲ್ಲ, ನಾನು ನಿನ್ ಪಕ್ಕದಲ್ಲೇ ಇರ್ತೀನಿ ಅಂತ ಎಲ್ಲರಿಗೂ ಕೇಳಿಸೋತ್ರ ಹೇಳಿದ ತಕ್ಷಣ ಅವಳಿಗೆ ಟೆನ್ಷನ್ ಆಗ್ಬಿಡುತ್ತೆ. ಬಾಯ್ಲಿ ನೀನು ಅಂತ ಹೇಳ್ಬಿಟ್ಟು ದೂರ ಕರ್ಕೊಂಡೋದವಳು, ಏನ್ ಇವಾಗ ನಿನ್ ಪ್ರಾಬ್ಲಮ್ ಅಂದಾಗ ಅವ್ನು ಹೇಳ್ತಾನೆ, ನೀನೇ ನನ್ ಪ್ರಾಬ್ಲಮ್, ನೀನೇ ತಾನೇ ನನ್ ಪೇಜರ್ಗೆ ಮೆಸೇಜ್ ಮಾಡಿದ್ದು, ನಾನ್ ಸಾಯುವವರೆಗೂ ನೀನೇ ನೆನ್ಸ್ಕೊಂಡಿರ್ತೀನಿ ಅಂತ, ಮತ್ತೆ ಇವಾಗ ಹಿಂಗ್ ಮಾತಾಡ್ತಾ ಇದ್ದಿ ಅಂದಾಗ ಇವಳಿಗೆ ಅರ್ಥ ಆಗೋಯ್ತು. ಇವಳ ಪೇಜರ್ ನಂಬರ್ ನ ಅವ್ಳ ಫ್ರೆಂಡ್ ತಾನೇ ಸೆಂಡ್ ಮಾಡಿರ್ತಾಳೆ. ಅವ್ಳ ಫ್ರೆಂಡ್ ಹತ್ರ ಪೇಜರ್ಗೆಲ್ಲ ಮೆಸೇಜ್ ಮಾಡಿದಾಳೇನೋ, ಬಟ್ ಇವ್ನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇವಳೆ ಅಂತ ಅನ್ಕೊಂಡಿರೋದು. ಅವಳು ಹೇಳ್ತಾಳೆ, ಇಲ್ವೇ ನಾನ್ ಹತ್ರ ಏನು ಮಾಡಿಲ್ವೇ ಅಂತ ಹಂಗೆ ಒಂಥರ ತಿಕ್ಕಿ ಮಾತಾಡ್ತಾಳೆ. ಆಗ ಜಿನ್ ಕೇಳ್ತಾನೆ, ಹಂಗಾದ್ರೆ ನಾನಂದ್ರೆ ನಿನ್ಗೆ ಇಷ್ಟ ಇಲ್ವಾ ಅಂದಾಗ, ಹೌದು ನನ್ಗೆ ನೀನಂದ್ರೆ ಇಷ್ಟ ಇಲ್ಲ, ನಾವ್ ಜಸ್ಟ್ ಕ್ಲಾಸ್ ಮೇಟ್ಸ್ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ನ ಕೈಲಿರೋ ಬಾಟಲ್ ನ ಕಿತ್ಕೊಂಡು ಅಲ್ಲಿಂದ ಓಡೋಟೋಗ್ತಾಳೆ. ಈಗ ಟ್ರಿಪ್ ಬಂದಿರೋ ಜಾಗದಲ್ಲಿ ನೈಟ್ ಸ್ಟೇ ಇದೆ ಅಂತ ಕಾಣಿಸುತ್ತೆ. ಗರ್ಲ್ಸ್ ಎಲ್ಲ ಒಂದ್ ರೂಮ್ ಅಲ್ಲಿ ಸೇರ್ಕೊಂಡು ಇಲ್ಲಿ ಹೊರಗಡೆ ತಗೊಂಡಿರ್ತಾರಲ್ಲ ಡ್ರಿಂಕ್ಸ್, ಅದನ್ನೆಲ್ಲ ಹಾಕೊಂಡು ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಈ ಡ್ರಿಂಕ್ಸ್ ನ ಬೋರಾ ಅವ್ರ ಫ್ರೆಂಡ್ ಕೊಡ್ಬೇಕು ಅಂತ ತಗೊಂಡಿದ್ದು. ಇದು ಹಾರ್ಟ್ ತುಂಬಾ ಒಳ್ಳೇದು ಅಂತ ತಗೊಂತಾಳೆ. ಅದೇ ಫ್ರೆಂಡ್ಸ್ ಎಲ್ಲ ನಮ್ಗೆ ಆ ಡ್ರಿಂಕ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಕಿತ್ಕೊಂಡು ಬೌಲ್ಗೆ ಹಾಕ್ಬಿಡ್ತಾರೆ. ಸರಿ ಫ್ರೆಂಡ್ಸ್ ಜೊತೆ ಬಂದಿದೀವಿ, ಎಂಜಾಯ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಆ ಡ್ರಿಂಕ್ಸ್ ನ ಅವಳು ಕೂಡ ಗಂಟಲು ಪೂತಿ ಕುಡಿದ್ಬಿಟ್ಟು ಟೈಟ್ ಆಗ್ಬಿಟ್ಟಿರ್ತಾಳೆ. ಇದೇ ಟೈಮ್ ಅಲ್ಲಿ ಮೇಲೆ ಇರೋ ಬಾಯ್ಸ್ ಎಲ್ಲ ಕೆಳಗಡೆ ಇರೋ ಡ್ರಿಂಕ್ಸ್ ನೆಲ್ಲ ಒಂದು ಹಗ್ಗ ಕಟ್ಬಿಟ್ಟು ಎಸ್ಕೇಪ್ ಮಾಡ್ತಾ ಇರ್ತಾರೆ. ಇದನ್ನ ಅವ್ಳು ನೋಡ್ಬಿಟ್ಟು, ಅಯ್ಯೋ ಕಳ್ಳನ್ ಮಕ್ಳ, ಇಲ್ಲಿರೋ ಬಾಟಲ್ ನೆಲ್ಲ ಎಸ್ಕೇಪ್ ಮಾಡ್ತಾ ಇದೀರೋ, ಇದೋ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ರೂಮ್ ಹತ್ರ ಓಡೋಗ್ತಾಳೆ. ಆದ್ರೆ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ಆ ರೂಮ್ ಅಲ್ಲ ಕಣೆ ಪಕ್ಕದಲ್ಲಿರೋ ರೂಮ್ ಅಂತ. ಆದ್ರೆ ಇವಳು ಸ್ಟ್ರೇಟ್ ಆಗಿ ಹೋದವಳು ಊಹ ರೂಮ್ ನ ಬಾಗಿಲು ತಟ್ಬಿಡ್ತಾಳೆ. ಊಹ ಕೂಡ ಬಾಗಿಲು ತೆಗ್ದವನು, ಹೇ ಬುರಾ ನೀನೇನ್ ಮಾಡ್ತಿದ್ದಿ ಇಷ್ಟೊತ್ತಲ್ಲಿ ಅಂತ. ಆದ್ರೆ ಕುಡ್ದಿದ್ದಾಳೆ ಅಂತ ಗೊತ್ತಲ್ವಾ. ಅದೇ ಟೈಮ್ಗೆ ಸರ್ ಬೇರೆ ರೌಂಡಿಂಗ್ ಬರ್ತಾರೆ. ಅಯ್ಯೋ ಸರ್ ನೋಡಿದ್ರೆ ಅಷ್ಟೇ ಅಂತ ಹೇಳ್ಬಿಟ್ಟು ಅವಳನ್ನ ಹೇಳ್ಕೊಂಡು ಅಲ್ಲಿ ಯಾವ್ದೊಂದು ಲಾಂಡ್ರಿ ರೂಮ್ ಇರುತ್ತೆ ಅದ್ರೊಳಗಡೆ ಓಡೋಗ್ತಾನೆ. ಈ ಸರ್ ಕೂಡ ಭಯಂಕರ ಸ್ಟ್ರಿಕ್ಟ್ ಅಂತ ಕಾಣಿಸುತ್ತೆ. ಕೈಲೊಂದ್ ಕಡ್ಡಿನ ಇಟ್ಕೊಂಡು ಯಾವನ ಕೈಗೆ ಸಿಕ್ತಾನ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಒಳಗಡೆ ಹೋದವಳು ಇವಳಿಗೆ ಏನ್ ನಡೀತದೆ ಅಂತ ಗೊತ್ತಿಲ್ಲಲ್ಲ, ಫುಲ್ ಟೈಟ್ ಅಲ್ಲಿ ಚೆನ್ನಾಗಿ ಕುಡ್ದಿರೋದಕ್ಕೆ ತೇಗ್ ಬೇರೆ ಬಿಡ್ತಾ ಇರ್ತಾಳೆ. ಅವ್ನ್ ಟಕ್ಕಂತ ಬಾಯಿ ಮುಚ್ಬಿಟ್ಟು, ಬೋರಾ ಏನ್ ಹಿಂಗ್ ಕುಡ್ದಿದ್ಯಾ ಅಂತ ಹೇಳಿದಾಗ ಆಲ್ರೆಡಿ ಬೋರಾಗೆ ಊಹ ಅಂದ್ರೆ ತುಂಬಾ ಇಷ್ಟ ಇರತ್ತಲ್ವಾ. ಈಗ ಹಂಗೆ ಅವ್ನ ಐಟಿಗ್ ಪಾಪ ಇವಳೇ ಲಟಕ್ಸ್ತಾಳೆ. ಹೆಂಗೋ ಸ್ವಲ್ಪ ಇಟ್ಕೆ ಅವ್ನ ಕೆನೆನ ಹಿಡ್ಕೊಂಡು ಅವ್ನ ಹತ್ರ ಹೋಗ್ತಾ ಇರ್ತಾಳೆ. ಇವ್ನ್ಗೆ ಏನ್ ಅರ್ಥ ಆಗ್ತಲ್ಲ, ಏನ್ ಬೋರಾ ಫುಲ್ ಆಗಿ ಕುಡ್ದಿದ್ಯಾ ಅಂತ ಕೇಳಿದ್ರೆ ಕೂಡ ಅವಳು ಏನು ಮಾತಾಡ್ತಾ ಇಲ್ಲ. ಹಂಗೆ ಹತ್ರ ಹೋದವಳು ಏನಾಯ್ತು ಅಂತ ಗೊತ್ತಿಲ್ಲ. ಹಂಗೆ ಈಗ ನೆಕ್ಸ್ಟ್ ಡೇ ತೋರಿಸ್ತಾರೆ. ದೂರದಲ್ಲಿ ಊಹ ಇರ್ತಾನೆ, ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಇದನ್ನ ಫೋಟೋ ಹಿಡಿತಾ ಇರ್ತಾನಲ್ಲ, ಅದನ್ನ ಬೋರಾ ಕುತ್ಕೊಂಡು ಹಂಗೆ ಸ್ಮೈಲಿಂಗ್ ಫೇಸ್ ಅಲ್ಲಿ ನೋಡ್ತಾ ಇರ್ತಾಳೆ. ಇದನ್ನ ಜಿನ್ ನೋಡ್ಬಿಟ್ಟು ಹತ್ರ ಬಂದ್ ಹೇಳ್ತಾನೆ, ಓಹೋ ಕತೆ ಈ ತರ ಹೋಗ್ತಾ ಇದೆಯಾ ಅಂತ. ಅದಕ್ಕೆ ಇವಳು ಕೇಳ್ತಾಳೆ, ಏನ್ ಕತೆ ಎಲ್ಲಿಗೆ ಹೋಗ್ತಾ ಇದೆ ಅಂದಾಗ, ಸರಿ ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಕರ್ಕೊಂಡು ಹೋದವನು, ಊಹ ಬಾರ ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ 3 ಜನ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋನ ತಗೊಳ್ತಾರೆ. ಆ ಫೋಟೋನ ಇವಳು ತುಂಬಾನೇ ಖುಷಿಯಿಂದ ಇಟ್ಕೊಳ್ತಾಳೆ. ಯಾಕಂದ್ರೆ ಅವಳ ಫ್ರೆಂಡ್ ಬಂದ್ಮೇಲೆ ತೋರಿಸಬೇಕು ಅಂತ ತುಂಬಾನೇ ಸಂತೋಷವಾಗಿ ಅದನ್ನ ಒಂದು ಕವರ್ ಅಲ್ಲಿ ಹಾಕಿ ಎತ್ತಿಡ್ತಾಳೆ. ಈ ತರ ಟ್ರಿಪ್ ಮುಗ್ದು ಬಂದ್ಮೇಲೆ ಅವ್ರಿಗೆ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಸ್ಕೂಲ್ ಎಲ್ಲ ಏನು ಇರೋದಿಲ್ಲ. ಹಂಗೆ ತುಂಬಾನೇ ಬೇಜಾರಾಗಿ ಅವ್ರ ಅಂಗಡಿಯಲ್ಲೇ ಕೂತಿರ್ತಾಳೆ. ಹಂಗೆ ಟೇಬಲ್ ಮೇಲೆ ಮಲಗಿರ್ಬೇಕಾದ್ರೆ ಮಳೆ ಬರ್ತಾ ಇರುತ್ತೆ. ಏನಂತ ನೋಡಿದ್ರೆ ಕಿಟಕಿಯಿಂದ ನೋಡ್ತಾಳೆ, ನೋಡಿ ಊಹ ಬಂದು ನಿಂತಿರ್ತಾನೆ. ಅವನ ನೋಡಿದ ತಕ್ಷಣ ಇವಳಿಗೆ ಹಂಗೆ ಆಟೋಮೆಟಿಕ್ ಆಗಿ ಸ್ಮೈಲ್ ಬರುತ್ತೆ. ಹೇಳ್ಬೇಕಂದ್ರೆ ಊಹನ ತುಂಬಾನೇ ಇಷ್ಟ ಪಡ್ತಾ ಇರ್ತಾಳಲ್ವಾ. ಈಗ ಅವನು ನಿಂತಿರ್ತಾನೆ. ಅವ್ನು ಹೇಳ್ತಾನೆ, ಇದು ಎದುರುಗಡೆ ಇರೋ ಕಾಫಿ ಶಾಪ್ ಅಲ್ಲೇ ನಾನು ಜಾಬ್ ಜಾಯ್ನ್ ಆಗಿದ್ದೀನಿ, ಇನ್ಮೇಲೆ ಮೀಟ್ ಆಗೋಣ ಅಂತ ಹೇಳ್ಬಿಟ್ಟು ಹೊಟ್ಟೋಗ್ತಾನೆ. ನೆಕ್ಸ್ಟ್ ಡೇ ಇನ್ನೇನಾಗುತ್ತೆ, ಅವಳು ಯಾವಾಗ ನೋಡಿದ್ರು ಜನಲ್ ಕಡೆಯಿಂದ ಊಹಾಗೆ ಲೈನ್ ಆಗ್ತಾನೆ ಇರ್ತಾಳೆ. ಆದ್ರೆ ಅವ್ನು ಟಕ್ಕಂತ ತಿರುಗಿ ನೋಡಿದಾಗ ಏನು ನೋಡ್ದೇ ಇರೋ ತರ ಆಕ್ಟ್ ಮಾಡ್ತಾಳೆ. ಆದ್ರೆ ಅವ್ನು ನೋಡಿದಾಗಲ್ಲ ಒಂದು ಸ್ಮೈಲ್ ನ ಮಾಡ್ತಾನೆ. ಅದಾದ್ಮೇಲೆ ಒಂದಿನ ಇಬ್ರು ಅಟ್ ಟೈಮ್ ಅಂಗಡಿನ ಮುಚ್ಕೊಂಡು ಹೊರಗಡೆ ಬರೋ ತರ ಇರುತ್ತೆ. ಸೊ ಹಂಗೆ ಇಬ್ರು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ರೋಡ್ ಅಲ್ಲಿ ಬೋರಾ ಅವ್ರ ತಮ್ಮ ಒಬ್ಬ ಆಟ ಆಡ್ತಾ ಇರ್ತಾನೆ. ಅವನನ್ನ ನೋಡಿದ ತಕ್ಷಣ ಅವನ ಕರ್ಕೊಂಡು ಹೋಗಿ ಐಸ್ ಕ್ರೀಮ್ ಎಲ್ಲ ಕೊಡಿಸ್ತಾರೆ. ಅವನು ಜಾಲಿಯಾಗಿ ತಿಂತಾ ಇರ್ತಾನೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಬೋರಾ ಇನ್ನೇನು ತಿಂದಿದ್ದಾಯ್ತಾನೆ, ಫಸ್ಟ್ ಜಾಗ ಖಾಲಿ ಮಾಡಿ ಇಲ್ಲಿಂದ ಅಂದ್ಮೇಲೆ ಅವನು ಸೆಲೆಕ್ಟ್ ಆಗಿ ಐಸ್ ಕ್ರೀಮ್ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಅವ್ನು ಕೇಳ್ತಾನೆ, ಯಾಕೆ ಅವ್ನು ಇನ್ನೂ ತಿಂದಿಲ್ಲ ತಾನೆ ಅಷ್ಟು ಬೇಗ ಕಳಿಸ್ತಾ ಇದೆಯಾ ಅಂದಾಗ ಬೋರಾ ಹೇಳ್ತಾಳೆ, ನೋಡಕ್ಕೆ ಹೆಂಗ್ ಸೈಲೆಂಟ್ ಆಗಿರೋದು, ಅಯ್ಯೋ ಮನೇಲಂತೂ ತುಂಬಾ ಹಿಂಸೆ ಕೊಡ್ತಾನೆ ಅಂದಾಗ ಊಹಾನು ಹೇಳ್ತಾನೆ, ನನಗೂ ಒಂದ್ ತಮ್ಮ ಇದ್ದಾನೆ ಅಂತ. ಹೌದಾ ಯಾವಾಗೂ ಹೇಳಲೇ ಇಲ್ವೇ ಅಂದಾಗ ಅವ್ನಿಗೆ ಇವಾಗ ಬರೀ 5 ವಯಸ್ಸು ಆಗ್ತಿದೆ ಅಂದ್ರೆ, ಓ ಚಿಕ್ಕ ಮಗುನ ಅಂತ ಹೇಳಿ ಮಾತಾಡ್ಕೊಂಡವ್ರು ಅದಕ್ ಮೇಲೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ, ಸೈಲೆಂಟ್ ಆಗಿರ್ತಾರೆ. ಆಮೇಲೆ ಊಹಾನ ಕೇಳ್ತಾನೆ, ನಿನ್ಗೆ ಫ್ರೂಟ್ಸ್ ಎಲ್ಲ ಇಷ್ಟ ಆಗುತ್ತಾ, ಬಾ ನನ್ ಜೊತೆ ಅಂತ ಹೇಳ್ಬಿಟ್ಟು ಕೈ ಇಟ್ಕೊಂಡು ಕರ್ಕೊಂಡು ಹೋಗ್ತಾನೆ. ಇದಕ್ಕೂ ಮುಂಚೆ ಅವ್ರ ಇದ್ದಿದ್ ಮನೆ ಅಂತ ಕಾಣಿಸುತ್ತೆ. ಅಲ್ಲಿ ಯಾವ್ದೋ ಒಂದು ಪ್ಲಮ್ ಟ್ರೀ ಇರುತ್ತೆ. ಅದನ್ನ ನೋಡಿದ ತಕ್ಷಣ ಅವಳಿಗೆ ಫುಲ್ ಖುಷಿ ಆಗ್ಬಿಡುತ್ತೆ. ನಾನು ಇದಕ್ಕೂ ಮುಂಚೆ ಈ ತರ ಮರದಲ್ಲಿ ಫ್ರೆಶ್ ಫ್ರೂಟ್ ನ ಕಿತ್ಕೊಂಡೇ ತಿಂದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷ ಪಟ್ಟು ಅದನ್ನ ಕಿತ್ಕೊಳಕ್ ನೋಡ್ತಾಳೆ. ಇವಳಿತರ ಎಕ್ಸೈಟ್ಮೆಂಟ್ ಇಂದ ಅದನ್ನೆಲ್ಲ ಕಿತ್ಕೊಳ್ತಾ
ಇರೋದನ್ನ ಊಹಾ ಕೂಡ ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡು ಫೋಟೋಸ್ ಎಲ್ಲ ಹಿಡಿತಾ ಇರ್ತಾನೆ. ಈಗ ಹಂಗೆ ಇಬ್ರು ಒಂದ್ ಸ್ಟೋನ್ ಬೆಂಚ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ಕೂಡ ಅವ್ನ್ ಬಿಡೋ ತರ ಇಲ್ಲ, ಶೂಟ್ ಮಾಡ್ತಾನೆ ಇರ್ತಾನೆ. ನಿನ್ಗೇನಪ್ಪ ಭಯಂಕರ ಟ್ಯಾಲೆಂಟ್ ಇದೆ, ನೀನ್ ಎಲ್ಲೋದ್ರೂ ಬದುಕೊಂತಿ ಅಂದಾಗ ಅವ್ನ್ ಹೇಳ್ತಾನೆ, ನೀನೇನ್ ಕಡಿಮೆನಾ, ಸೂಪರ್ ಆಗಿ ಬಾಯಲ್ ಮಿಮಿಕ್ರಿ ಎಲ್ಲ ಮಾಡ್ತೀಯ, ಬೀಪ್ ಸೌಂಡ್ ತರ, ಜೊತೆಗೆ ಸ್ಟಾಕಿಂಗ್ ಎಲ್ಲ ಚೆನ್ನಾಗೆ ಮಾಡ್ತೀಯ ಅಂದಾಗ ಅವಳು ಹೇಳ್ತಾಳೆ, ಏನು ಗೆಲಿ ಮಾಡ್ತಾ ಇದೀಯ ಅಂತ ಹೇಳ್ಬಿಟ್ಟು ಹಂಗೆ ಇಬ್ರು ಜಾಲಿಯಾಗಿ ಮಾತಾಡ್ತಾ ಇರ್ತಾಳೆ. ಆದ್ರೂ ಶೂಟ್ ಮಾಡ್ತಾ ಇರೋದನ್ನ ನೋಡ್ಬಿಟ್ಟು ಸಾಕು ಎಷ್ಟು ತಂಗ್ ಶೂಟ್ ಮಾಡ್ತೀಯ ಅಂದವನು ಸಡನ್ ಆಗಿ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ನಿನ್ ವಾಯ್ಸ್ ತುಂಬಾನೇ ಸ್ವೀಟ್ ಆಗಿರುತ್ತೆ ಅಂತ ಹೇಳ್ಬಿಡ್ತಾನೆ. ಇದಕ್ ಬೋರಕ್ ತುಂಬಾನೇ ನಾಚಿಕೆ ಆಗ್ಬಿಡುತ್ತೆ. ಹಂಗೆ ಒಂದ್ ಸ್ವಲ್ಪ ಇಬ್ರು ಸೈಲೆಂಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಕ್ಯಾಮ್ರಾ ಇಂದ ಒಂದು ಬೀಪ್ ಸೌಂಡ್ ಬರುತ್ತೆ. ಇದರಿಂದ ಅವ್ನ ಹಂಗೆ ಬಗ್ಗಿ ಬೋರನ ನೋಡ್ತಾನೆ. ಅದಕ್ ಬೋರ ಕೂಡ ಏನಂಗ್ ನೋಡ್ತಾ ಇದೀಯ ಅಂದಾಗ ಏನ್ ಅನ್ಕೊಂಡ ಅಂತ ಗೊತ್ತಿಲ್ಲ, ಬೋರನ ಕಿಸ್ ಮಾಡೋ ತರ ಹತ್ರ ಬರ್ತಾನೆ. ಅವಳು ಕೂಡ ಇದೇ ಸರಿಯಾದ ಟೈಮ್ ಅಂತ ಹೇಳ್ಬಿಟ್ಟು ಕಣ್ಣ ಮುಚ್ಕೊಂತಾಳೆ. ಆದ್ರೆ ಅವ್ನ ಹತ್ರ ಬರೋ ಟೈಮಲ್ಲೇ ಮೇಲಿಂದ ಒಂದು ಪ್ಲಮ್ ಫ್ರೂಟ್ ಬಂದು ಅವಳ ತಲೆ ಮೇಲೆ ಡಾಂಗ್ ಅಂತ ಬೀಳತ್ತೆ. ಅಷ್ಟೇ ನೆಲ್ಲಿ ಕಿಸ್ಸು. ಇಬ್ರು ಬಿದ್ದು ನಗಿತಾ ಇರ್ತಾರೆ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ಅವನೇ ಬೋರನ ಕರ್ಕೊಂಡೋಗಿ ಅವ್ರ ಮನೆ ಹತ್ರ ಡ್ರಾಪ್ ಮಾಡೋದು. ಅದಾದ್ಮೇಲೆ ಬೋರನ ಕೇಳ್ತಾಳೆ, ಸರಿ ನೆಕ್ಸ್ಟ್ ಟೈಮ್ ನಾವೆಲ್ಲಾದ್ರೂ ಮೂವಿಗೆ ಹೋಗೋಣ ಅಂತ ಕೇಳಿದಾಗ ಅವನೇನು ಆನ್ಸರ್ ಮಾಡಲ್ಲ, ಸೈಲೆಂಟ್ ಆಗಿ ನಿಂತ್ಕೊಂಡಿರೋದನ್ನ ನೋಡ್ಬಿಟ್ಟು ಇವಳು ಸರಿ ಆಯ್ತು ಬಿಡು, ನಾನ್ ಸುಮ್ನೆ ಕೇಳ್ದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾಳೆ. ಆದ್ರೆ ಸಡನ್ ಆಗಿ ಇವನು ಬೋರ ಇರು ಅಂತ ಹೇಳ್ಬಿಟ್ಟು ಹತ್ರ ಹೋದವನು ಕಿಸ್ ಮಾಡ್ಬಿಟ್ಟು ಹೇಳ್ತಾನೆ, ಸರಿ ಆಯ್ತು ನೆಕ್ಸ್ಟ್ ವೀಕೆಂಡ್ ಅಂದ್ರೆ 7th ಇಬ್ರು ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಟೋಗ್ತಾಳೆ. ಇವಳಂತೂ ಬಂದ್ ಮಲ್ಕೊಂಡವಳಿಗೆ ನಿದ್ದೆನೆ ಬರ್ತಾ ಇಲ್ಲ. ಅವನ್ ಬಗ್ಗೆನೇ ಯೋಚನೆ ಮಾಡ್ಕೊಂಡು ತಾನಾಗೆ ನಗ್ತಾ ಇರ್ತಾಳೆ. ಅದಾದ್ಮೇಲೆ ಈ ವಿಷಯನೆಲ್ಲ ಕೂಡ ಅವಳು ಆ ಪರ್ಸನಲ್ ಮೇಲ್ ಅಲ್ಲಿ ಎಲ್ಲ ಟೈಪ್ ಮಾಡಿ ಇಡ್ತಾಳೆ. ನೆಕ್ಸ್ಟ್ ಡೇ ಕೂಡ ಅಷ್ಟೇ ತುಂಬಾನೇ ಸಂತೋಷವಾಗಿ ಒಬ್ಳೆ ಲೂಸ್ ತರ ನಗ್ತಾ ಇರ್ತಾಳೆ ಶಾಪ್ ಅಲ್ಲಿ. ಅಲ್ಲಿ ಅವ್ರ ಅಪ್ಪ ಅಮ್ಮ ಅವ್ರ ತಮ್ಮ ಎಲ್ಲ ಇರ್ತಾರಲ್ಲ, ಏನಾಯ್ತು ಇವಳಿಗೆ, ಯಾಕೆ ಇವಳಿ ತರ ನಗ್ತಾ ಇದ್ದಾಳೆ, ಮೆಂಟಲ್ ಗಿಂಟಲ್ ಆಗ್ಬಿಟ್ಲಾ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಅಷ್ಟೇ ಅಲ್ಲ ಇವಳಿಗೆ ಯಾವಾಗ 7th ಬರುತ್ತೆ ಅಂತ ಹೇಳ್ಬಿಟ್ಟು ತುಂಬಾನೇ ವೇಟ್ ಮಾಡ್ತಾ ಇರೋ ತರ ಇದೆ. ಅವತ್ತೊಂದ್ ಜೊತೆ ಫಿಲ್ಮ್ ಹೋಗ್ಬೇಕು ಅಂತ ಯಾವ ಡ್ರೆಸ್ ಹಾಕೊಳ್ಳೋದು ಅಂತ ತುಂಬಾನೇ ಇಂಟ್ರೆಸ್ಟ್ ಆಗಿ ಎಲ್ಲ ಹುಡುಕ್ತಾ ಇರ್ತಾಳೆ. ಅಮ್ಮ ಒಂದ್ ಡ್ರೆಸ್ ಕೂಡ ಚೆನ್ನಾಗಿಲ್ಲ, ಏನಮ್ಮ ಹಿಂಗಿದೆ ಅಂದಾಗ ಅದೆಲ್ಲ ನೀನ್ ಸೆಲೆಕ್ಟ್ ಮಾಡಿರೋತಾನೆ ಅಂತ ಅವ್ರ ಅಮ್ಮ ಒಂದ್ ಕಡೆ. ಇವಳಂತೂ ತುಂಬಾನೇ ಎಕ್ಸೈಟ್ಮೆಂಟ್ ಇಂದ ಇರ್ತಾಳೆ. ಅದಾದ್ಮೇಲೆ ಒಂದಿನ ಹೊರಗಡೆ ಬಂದಾಗ ಜಿನ್ ಇರ್ತಾನೆ, ಬಾ ನನ್ ಜೊತೆ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಹೇಳ್ಬಿಟ್ಟು ಅವಳನ್ನ ಐಸ್ ಕ್ರೀಮ್ ತಿನ್ನಕ್ಕೆ ಅಂತ ಕರ್ಕೊಂಡು ಹೋಗ್ತಾನೆ. ಅವಳು ಕೂಡ ಓಸಿಲ್ ಬರುತ್ತೆ ತಾನೆ ಅಂತ ಹೇಳ್ಬಿಟ್ಟು ತಿಂತಾ ಇರ್ಬೇಕಾದ್ರೆ ಅದೇ ಶಾಪ್ ಅಲ್ಲೇ ಊಹಾ ಕೂಡ ಕೆಲಸ ಮಾಡ್ತಾ ಇರೋದು. ಈಗ ಇವಳು ತಿಂತಾ ಇರೋ ಐಸ್ ಕ್ರೀಮ್ ಬ್ಯಾಗ್ ಅಂಟ್ಕೊಂಡಿರೋದನ್ನ ನೋಡ್ಬಿಟ್ಟು ಜಿನ್ ಹಂಗೆ ಲೈಟ್ ಆಗಿ ಟಿಶ್ಯೂ ಎತ್ಕೊಂಡು ರೊಮ್ಯಾಂಟಿಕ್ ಆಗಿ ಅದನ್ನ ಒರೆಸ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಊಹಾ ಓಡ್ ಬಂದು ಆ ಟಿಶ್ಯೂನ ಎತ್ಕೊಟ್ಬಿಟ್ಟು ಅವಳು ಅದನ್ನ ಈಸ್ಕೊಂಡು ಒರೆಸ್ಕೊಂತಾಳೆ. ಅಷ್ಟೆಲ್ಲ ಪಕ್ಕದಲ್ಲಿ ಕುತ್ಕೊಂಡು ಜಿನ್ನಿಗೆ ಕಾಂಪಿಟೇಟ್ ಮಾಡೋ ತರನೇ ಮಾಡ್ತಾ ಇರ್ತಾನೆ. ಇದು ಜಿನ್ನಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇರುತ್ತೆ. ಆದ್ರೂ ಜಿನ್ ಬಿಟ್ಕೊಡೋ ತರ ಇಲ್ಲ. ಇಬ್ರು ಭಯಂಕರವಾಗಿ ಬೋರಾಗೆ ಟ್ರೈ ಮಾಡ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಐಸ್ ಕ್ರೀಮ್ ಶಾಪ್ ಆಚೆ ಕಡೆನೆ ಬೋರ ಫ್ರೆಂಡ್ ಬಂದ್ ನಿಂತ್ಕೊಂಡು ನೋಡ್ತಾ ಇರ್ತಾಳೆ. ಅವಳೀಗ ನ್ಯೂಯಾರ್ಕ್ ಗೆ ಸರ್ಜರಿಗೆ ಹೋಗಿರ್ತಾಳಲ್ಲ, ಸರ್ಜರಿ ಎಲ್ಲ ಮುಗ್ದಿದೆ ಅಂತ ಕಾಣಿಸುತ್ತೆ. ಇವಳನ್ನ ನೋಡಿದ ತಕ್ಷಣ ಬೋರ ಓಡೋಗಿ ಹಾಗ್ ಮಾಡ್ಕೊಂಡು ಚೆನ್ನಾಗಿಬ್ರು ಅಳ್ತಾ ಇರ್ತಾರೆ. ಇವ್ರಿಬ್ರಿಗೂ ಏನ್ ಅರ್ಥ ಆಗ್ತಾ ಇಲ್ಲ, ಯಾಕೆ ಇವಳು ಹಿಂಗ್ ಅಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬೋರನೆ ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾಳೆ. ಇವಳೆ ನನ್ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಬಿಟ್ಟು. ಅವಳು ಕೂಡ ಜಿನ್ನಲ್ಲೇ ಕೂತಿರ್ತಾನಲ್ಲ, ಇನ್ ಬಾಯ್ ಫ್ರೆಂಡ್ ಚೆನ್ನಾಗಿ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮುಖನ ಕಣ್ಣನ್ನೆಲ್ಲ ಒರೆಸ್ಕೊಂಡು ಹಾಯ್ ಅಂತೆಲ್ಲ ಹೇಳ್ತಾಳೆ. ಅದಾದ್ಮೇಲೆ ಮನೇಲಿ ತೋರಿಸ್ತಾರೆ. ಬೋರಾ ಮತ್ತೆ ಅವ್ರ ಫ್ರೆಂಡ್ ಇಬ್ರು ತುಂಬಾನೇ ಸಂತೋಷವಾಗಿ ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಈಗ ತಾನೇ ಹಾರ್ಟ್ ಸರ್ಜರಿ ಮುಗ್ದಿರತ್ತೆ. ಅವಳು ಹಂಗೆ ಕಿವಿ ಕೊಟ್ಟು ಕೇಳಿಸ್ಕೊಂಡು ಇದಕ್ಕೂ ಮುಂಚೆಗಿಂತ ಹಾರ್ಟ್ ಈಗ ಚೆನ್ನಾಗಿ ಹೊಡ್ಕೊಂತಾ ಇದೆ ಅಲ್ವಾ ಅಂದಾಗ ಅವಳು ಹೇಳ್ತಾಳೆ, ನನ್ಗೆ ಇವಾಗ ಮತ್ತೆ ಹುಟ್ಟು ಬಂದಂಗಿದೆ ಅಂತ ಹೇಳ್ಬಿಟ್ಟು ತುಂಬಾನೇ ಸಂತೋಷ ಪಟ್ಕೊಂಡು ಹೇಳ್ತಾಳೆ. ಅದ್ರಲ್ಲೂ ನಾನು ಫಸ್ಟ್ ಟೈಮ್ ಜಿನ್ನ ಹತ್ರ ಇಂದ ನೋಡಿದ್ದು, ಬಂದಿದ್ದಿನ ಅವನ ನೋಡಿದ ತಕ್ಷಣ ನಂಗೆ ತುಂಬಾ ಸಂತೋಷ ಆಗೋಯ್ತು. ಅದ್ರಲ್ಲೂ ಐಸ್ ಕ್ರೀಮ್ ಡ್ರೆಸ್ ಅಲ್ಲಿ ಎಷ್ಟು ಚೆನ್ನಾಗಿದ್ದಾನಲ್ವಾ ಅಂದಾಗ ಈಗ ಬೋರಾಗ್ ಲೈಟ್ ಆಗಿ ಡೌಟ್ ಬರುತ್ತೆ. ಇಲ್ವೇ ಅವನ ಹೆಸರು ಊಹಾ, ಅವ್ನ್ ಪಕ್ಕದಲ್ಲಿ ಕೂತಿದ್ದ ಅಲ್ವಾ, ಅವನೇ ಜಿನ್ ಅಂದಾಗ ಇವಳು ಹೇಳ್ತಾಳೆ, ಇಲ್ವೇ ಅವತ್ತು ಟೈಲರಿಂಗ್ ಶಾಪ್ ಗೆ ಬಂದಿದ್ದು ಐಸ್ ಕ್ರೀಮ್ ಡ್ರೆಸ್ ಹಾಕೊಂಡಿದ್ದ ಅಲ್ವಾ, ಅವನೇ ತಾನೆ, ನಾನು ಅವನನ್ನೇ ನೋಡಿದ್ದು, ಅವನನ್ನೇ ಇಷ್ಟಪಟ್ಟಿದ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡು ಬೋರಾಗ್ ಸಖತ್ತಾಗಿ ಶಾಕ್ ಆಗುತ್ತೆ. ಯಾಕಂದ್ರೆ ಇವಳು ಊಹಾನ ಇಷ್ಟ ಪಡ್ತಾ ಇರ್ತಾಳಲ್ವಾ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡೋಣ. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ. ಇದೇ ತರ ಈ ಪಾರ್ಟ್ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.